ಹಲೋ ನಮಸ್ಕಾರ, ನಾನು ಹರೀಶ್ ನಾಗರಾಜು. ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ಕಾರಣ ಅಫ್ಕೋರ್ಸ್ ಇವತ್ತಿನ ಈ ಸ್ಪೆಷಲ್ ಶೋ. ಕನ್ನಡ ಸಿನಿಮಾ ರಂಗದಲ್ಲಿ ಅದರಲ್ಲೂ 85 ವರ್ಷದ ವಾಕ್ಚಿತ್ರದ ಯುಗದಿಂದ ಸಾವಿರಾರು ಕಲಾವಿದರು ನೋಡಿದ್ದೀವಿ, ಸಾವಿರಾರು ತಂತ್ರಜ್ಞರು ನೋಡಿದ್ದೀವಿ. ತುಂಬ ಜನ ನಮಗೆ ಕಾಣಿಸ್ತಾರೆ, ತುಂಬ ಜನ ನಮಗೆ ತುಂಬ ಕಾಡ್ತಾರೆ. ಆ ಕಾಡುವ ಸಾಲಿನಲ್ಲಿ ಒಬ್ಬರ ಹೆಸರು ಪ್ರಸ್ತಾಪ ಮಾಡಲೇಬೇಕು ಇವತ್ತಿನ ಶೋ ಶುರು ಮಾಡೋಕ್ಕೆ ಮುಂಚೆ. ಅವರ ಹೆಸರೇ ತೂಗುದೀಪು ಶ್ರೀನಿವಾಸ್. ನಿಜವಾಗ್ಲೂ ಅವರ ಆ್ಯಕ್ಟಿಂಗಿಗೆ, ಅವರ ಕಲಾ ಸೇವೆಗೆ ಅವರೇ ಬಾಸ್. ಬಾಸ್ ಅಂದಾಗ ನೆನಪಾಗುತ್ತೆ, ಅವರ ಮರಿ ಬಾಸ್ ಒಬ್ಬರಿದ್ದಾರೆ. ಅಫ್ಕೋರ್ಸ್ ಇವಾಗ ಕನ್ನಡ ಸಿನಿಮಾ ಲೋಕದಲ್ಲಿ ಎಲ್ಲರೂ ಇಷ್ಟಪಡುವಂತಹ ಬಾಸ್ ಅವರು. ಇಂಗ್ಲೀಷಲ್ಲಿ ದಿ ಬಾಸ್ ಅಂತೀವಿ. ಅಲ್ಲ, ಕನ್ನಡದ ಹೃದಯದ ಮನಸ್ಸು ಕದ್ದಿರುವಂಥ ಅವರು ಡಿ ಬಾಸ್. ಕನ್ನಡ ಸಿನಿಮಾ ಲೋಕದಲ್ಲಿ 18 ವರ್ಷದಿಂದಿದ್ದಾರೆ. 3 ದಶಕಗಳಿಂದ ಕೆಲಸ ಮಾಡ್ತಿದ್ದಾರೆ. ನ್ಯೂಸ್ 18ನಲ್ಲಿ 18 ವರ್ಷದ ಎಲ್ಲ ಯಾನವನ್ನು ಕೂಡ ನಿಮ್ಮಂದೆ ತೆರೆದಿಡುವಂಥ ಪ್ರಯತ್ನ ನಮ್ಮದು. 50 ಸಿನಿಮಾ ಕೂಡ ಆಗೋಗಿದೆ. ಮೊನ್ನೆ ತಾನೇ ಒಡಿಯಾ ಸಿನಿಮಾ ಕೂಡ ರಿಲೀಸ್ ಆಯಿತು. ಇಡೀ ಜಗತ್ತಿನಾದ್ಯಂತ ಸಿನಿಮಾ ನೋಡೋಕ್ಕೆ ಜನ ಕೂಡ ಮುಗಿಬೀಳ್ತಿದ್ದಾರೆ. ಕನ್ನಡ ಸ್ಯಾಂಡಲ್ವುಡ್ನ ಒಡೆಯ ಇವತ್ತಿನ ಈ ಸ್ಪೆಷಲ್ ಶೋನಲ್ಲಿ ನಮ್ಮ ಜೊತೆ ಇದ್ದಾರೆ. ಇಷ್ಟು ಅವರ ಸಿನಿಮಾಗಳ ಬಗ್ಗೆ, ಅದರ ಯಾನಗಳ ಬಗ್ಗೆ ನೆನಪಿಸ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಒಂದು ಸ್ಪೆಷಲ್ ಶೋ, ಅದೇ ಡಿ ಬಾಸ್ ಪ್ರೀಮಿಯರ್ ಶೋ. ಐ ಥಿಂಕ್ ಕನ್ನಡ ಚಿತ್ರ ಜಗತ್ತಿನಲ್ಲಿ, ಅದರಲ್ಲೂ ಕೂಡ ಟಿ ವಿ ಯುಗದಲ್ಲಿ ಒಂದು ಹೊಸ ಪ್ರಯತ್ನ, ಹೊಸ ಶೋ, ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. 18 ಅಂದಾಗ ನೆನಪಾಗೋದು ಅವರ 18 ವರ್ಷದ ಸಿನಿಮಾ ಜೀವನ, 3 ದಶಕದ ಅವರ ಕೆಲಸ. 18 × 3 ಮಾಡಿದ್ರೆ ಅದು 54 ಬರುತ್ತೆ. ಅಂದರೆ 54 ಸಿನಿಮಾಗಳಾಗಿದೆ. ಅದು ಮೆಜೆಸ್ಟಿಕ್ಕಿಂದ ಮದಕರಿ ತನಕ. ಹಾಗಿದ್ರೆ ಇನ್ಯಾಕೆ ತಡ, ಅವ್ರನ್ನ ಇವತ್ತು ಈ ವೇದಿಕೆಗೆ ಬರಮಾಡ್ಕೊಳ್ಳೋಕ್ಕೆ ನನಗೂ ಖುಷಿ ಅನಿಸುತ್ತೆ. ಲೆಟ್ ಮಿ ಇನ್ವೈಟ್ ನಮ್ಮೆಲ್ಲರ ಜೋರು ಚಪ್ಪಾಳೆ ಈ ಕ್ಷಣಕ್ಕೆ ಡಿ ಬಾಸ್, ಅಂದರೆ ನಟ ದರ್ಶನ್. ಇವತ್ತು ಈ ಶೋ ಮಾಡೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನನ್ನ ಜೊತೆ ಇದ್ದಾರೆ ನಾವೆಲ್ಲರೂ ಇಷ್ಟಪಡುವಂಥ ಡಿ ಬಾಸ್. ನಿಮ್ಮನ್ನು ಹೆಸರೇ ಮರ್ತ್ಬಿಡ್ತೀವಿ ಇನ್ನೂ ಸ್ವಲ್ಪ ದಿನ ಕಳೆದ್ರೆ ನನ್ನ ಪ್ರಕಾರ ಅನ್ಸುತ್ತೆ. ವೆಲ್ಕಮ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟೋ ತಲೆಯಲ್ಲಿ ಓಡ್ತಾ ಇದೆ ನನಗೆ, ಎಷ್ಟೊಂದು ದಿನ ಪ್ರೀತಿಯಿಂದ ಮಾತಾಡ್ತಿದ್ದೀನಿ. ಖುಷಿ ಆಗುತ್ತೆ ಇವತ್ತು ಬಂದಿದ್ದು. ಹೇಗಿದೆ ಸ್ಕೆಡ್ಯೂಲ್, ಹೇಗಿದೆ ಒಡೆಯನಿಗೆ, ಹೇಗಿದೆ ನಿಮಗೆಲ್ಲ ಏನೇನು ವಿಷಯ ಗೊತ್ತಾಗ್ತಾ ಇದೆ? ಏನಿಲ್ಲ, ಎಲ್ಲರೂ ಆ್ಯಕ್ಚುಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಫ್ಯಾಮಿಲಿಗಳು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಷ್ಟೇ ಖುಷಿ ಇರೋದಿಗೆ. ಮೆಜೆಸ್ಟಿಕ್ಕಿಂದ ಮದಕರಿ ನಾಯಕನ ತನಕ, ಒಡೆಯ ತನಕ, ಮದಕರಿ ಮಧ್ಯ 52ನೇ ಸಿನಿಮಾ ಒಡೆಯ ರಿಲೀಸ್ ಆಯಿತು. 52 ಅಲ್ವಾ? ಕರೆಕ್ಟ್. 53 ಅಫ್ಕೋರ್ಸ್ ರಾಬರ್ಟ್ ಬರ್ತಾ ಇದೆ. 54 ಗಂಡುಗಲಿ ಮದಕರಿ ನಾಯಕ ಬರ್ತಾ ಇದ್ದಾರೆ. ಅದ್ಭುತವಾದಂಥ ಜರ್ನಿ ಇದು. 3 ದಶಕದ ಜರ್ನಿ ಮತ್ತು ನಾಯಕ ನಟನಾಗಿ 2 ದಶಕವನ್ನು ಪೂರೈಸ್ತಾ ಇದ್ದೀರ. 18 ವರ್ಷ. ಯಾವಾಗಲಾರು ಹಿಂದಕ್ಕೆ ತಿರುಗಿ ನೋಡಬೇಕು ಅಂತ ಅನ್ಸುತ್ತಾ ಸರ್? ಯಾವಾಗ? ನಂಗೆ ಯಾವತ್ತೂ ಅನಿಸಲಿಲ್ಲ. ಇವತ್ತು ಇದೆಲ್ಲ ನೋಡಿದಾಗ ಏನು ಅನಿಸ್ತು? ಏನಿಲ್ಲ, ಆ್ಯಕ್ಚುಲಿ ಒಂದೊಂದೇ ಇಟ್ಟಿಗೆ ಕಟ್ಕೊಂಬಂದಿವಪ್ಪ, ಇಲ್ಲಿವರೆಗೆ ಇಷ್ಟು ಇಟ್ಟಿಗೆ ಆಗಿದೆ ಅಂತ ಅನ್ಬೋದು. ಎಲ್ಲಿ ತನಕ ಬಂತು? ಇಟ್ಟಿಗೆ ಕಟ್ಟಿ ಮನೆ ಎಲ್ಲಿ ತನಕ ಬಂತು? ಇಲ್ಲೇ ಇದೆ ಸರ್. ಅಯ್ಯೋ, ಇನ್ನೂ ಇಲ್ಲೇ ಇದೆ ಸರ್. ಗೋಲ್ಡನ್ ಜೂಬ್ಲಿ 50 ಸಿನಿಮಾ ದಾಟಿದ್ದೀರಿ ಅಂದಾಗ ಇದು ವಾವ್ ಅಲ್ವಾ? ಅದು ನಂಬರ್ ಅಷ್ಟೇ ಸರ್. ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಖುಷಿ ಅಷ್ಟೇ. ಒಂದೇನಂದರೆ 50, 100 ಇದೆಲ್ಲ ಲೆಕ್ಕ ಬರಲ್ಲ ಸರ್. ಅದರಲ್ಲಿ ಎಷ್ಟು ಸಿನಿಮಾ ನಾವು ಎಂಟರ್ಟೈನ್ ಮಾಡಿದ್ದೀವಿ ಅದು ಲೆಕ್ಕ ಸರ್. ಗೆಲುವು ಸೋಲು ಏನು ನಿಮ್ಮ ಪ್ರಕಾರ ಆಗಿದೆ? ಕಾಯಿನ್ ಸರ್, ಅಷ್ಟೇ. ಈ ಕಡೆ ಆ ಕಡೆ 2 ಮುಖ ಇದ್ದಾಗ ಅಷ್ಟೇ. ದರ್ಶನ ನಾವೆಲ್ಲರಿಗೂ ಕೂಡ ಬರೀ ಸಿನಿಮಾ ನಟನಾಗಿ ಮಾತ್ರ ನೋಡಿದ್ದಿದ್ರೆ ಬಹುಶಃ ಇಷ್ಟು ಜನರ ಹೃದಯ ಗೆಲ್ಲೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಪ್ರಕಾರ ಡಿ ಬಾಸ್ ಆಗೋಕ್ಕಂತೂ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದನ್ನು ಮೀರಿದ ಬದುಕು ಕೆಟ್ಟಿದ್ರಿ, ಅದನ್ನು ಮೀರಿದ ಒಬ್ಬ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀರಿ. ಹೆಂಗೆ ಸಾಧ್ಯ ಆಗುತ್ತಿದೆ? ಒಂದೇನಂದರೆ ನಮಗೆ ಮನೇಲಿ ಕಳ್ಸಿಕೊಟ್ಟಿದ್ದು ನಾವು ಬಂದಿದ್ದು ಸರ್. ಮನೇಲಿ ಅವತ್ತಿಂದ ಯಾವುದೇ ಆಡಬಾರ್ದಲ್ಲಿ ನಮ್ಗೆ ಬೆಳೆಸಿಲ್ಲ. ಆಮೇಲೆ ಹಂಗೇನೆ ಕಷ್ಟನೂ ನೋಡ್ಕೊಂಡು ಬಂದಿದ್ದೀವಿ. ಒಂದೇನಂದ್ರೆ ಇವತ್ತಿಗೂ ನಿಂತ್ಕೊಂಡು ನಾವು ನೋಡಿದಾಗ ಇಷ್ಟೆಲ್ಲ ಕಷ್ಟಪಡ್ತೀವಿ, ಇಷ್ಟೆಲ್ಲ ಸಂಪಾದನೆ ಮಾಡ್ತೀವಿ, ಇಷ್ಟ ಬಂದಿದ್ದು ತೊಗೊಳಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಏನಕ್ಕೆ ಬೇಕು ಆಡೋದು? ಸಾಕು ಬಿಡಪ್ಪ ನಮ್ಗೆ ಇಷ್ಟ. ಯಾಕೆ ಇಷ್ಟ ಬಂದಿದ್ದು ತಿನ್ನಲ್ವಾ ನೀವು? ಇಷ್ಟ ಬಂದ ಕಡೆ ಹೋಗಲ್ವಾ? ಭಾಳ ಕಷ್ಟ. ಅಂದರೆ ಜನ ಬರ್ತಾರೆ ಅಂತ, ಅಥವಾ ನಾನು ಇಲ್ಲ ಅಫ್ಕೋರ್ಸ್ ಅದೊಂದಿದೆ ಪಾಪ. ಅದನ್ನು ನಾನು ಬೇಡ ಅಂತ ನನ್ನದು ಇಲ್ಲ ಸರ್. ಇವತ್ತೇನಾದ್ರು ಒಂದು ದೇವಸ್ಥಾನಕ್ಕೆ ಹಿಂಗೆ ಹೋಗೋಣ ಅಂತಂದರೆ ಪಾಪ ಕ್ಯೂ ಅಲ್ಲಿ ಬಿಟ್ಟು ಸರ್ ಇಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾರೆ. ಪಾಪ ಅಲ್ಲಿ ನಿಂತಿರೋರು ಎಷ್ಟೋ ಜನ ಆಯಿತು ಅಂತ ಹೇಳ್ಕೊಳ್ತಾರೆ. ಬಟ್ ಇನ್ನು ಕೆಲವರಿಗೆ ಪಾಪ ಆ್ಯಕ್ಚುಲಿ ನಾವು ಹೋಗಿದ್ದ ಕಾಯ್ದಿದ್ವಲ್ಲ, ಸೊ ಆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅದೊಂದು ಅಂದ್ಕೊಳ್ತೀನಿ. ಈಗ ಇದೇ ತೊಗೊಳ್ರಿ, ಲಾಸ್ಟ್ ಈಗ ಒಂದು ವೋಟಿಂಗ್ ಮಾಡ್ಬೇಕಾರೆ ಎಲ್ಲ ನಿಮ್ಮ ಚಾನಲ್ ಅವರೇ ಇದ್ದರು.
ಸೊ ನಿಮ್ಮವರೇ ಅರ್ಧ ಬ್ಲಾಕ್ ಮಾಡಿಬಿಟ್ರು. ಈಗ ಎಲ್ಲರೂ ಹೇಳ್ತಾರೆ, ಯೂಶ್ವಲಿ ನಾವೇನು ಮಾಡ್ಕೊಳ್ತೀವಿ, ನಡಿಯಪ್ಪ ಕಾಮನ್ ಪರ್ಸನ್ ಥರ ಹೋಗ್ಬಿಟ್ಟು ಮಾಡೋಣ ಅಂತ. ಹಂಗೆ ನಿಂತಿದ್ರೆ ಅಲ್ಲಿ ಅವರು ಇವರು ಇದೆಲ್ಲ ನಿಂತು ಆ್ಯಕ್ಚುಲಿ ಒಬ್ರು ಕುಂಟ್ಕೊಂಡ್ಬರ್ತಿದ್ರು ಪಾಪ, ಅವ್ರಿಗೆ ಜಾಗ ಸಿಗಲಿಲ್ಲ. ಈಗ ಇದೇ ನಮ್ಮ ಕೈಯಿಂದನೇ ಹೆಚ್ಚು ಕಮ್ಮಿ ಆಗೋಗಿದ್ರೆ ಬ್ರೇಕಿಂಗ್ ನ್ಯೂಸ್ ಆಗೋಗಿರೋದು ಅಲ್ವಾ. ಸೊ ಅದೇ ನಾನು ಹೇಳ್ತೀನಿ, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಬಿಟ್ರೆ ನಾವು ಕಾಮನ್ ಆಗಿರೋಕೆ ಬಿಟ್ಬಿಡಿ, ಇಲ್ಲ ನಮ್ಮ ತೋರಕ್ಕೆ ಬಿಟ್ಬಿಡ್ರಿ ಅಂತ. ಸೊ ಸ್ಟಾರ್ಗಿರಿ ಅದು ಬೆಳ್ಳಿ ತೆರೆಗೆ ಮಾತ್ರ. ಸಹಜವಾಗಿ ನಾನು ಹೆಂಗಿರಬೇಕು ಹಾಗೆ ಇರಬೇಕು. ತುಂಬ ಜನರಿಗೆ ಸ್ಟಾರ್ ನಟರು ಅಂದ ತಕ್ಷಣ ಈ ಕಡೆ ನೋಡೋರಿಗೆ ಬಿಡಪ್ಪ ಅವ್ರಿಗೇನು ಆರಾಮಾಗಿದ್ದಾರೆ, ಕಷ್ಟನೇ ಇಲ್ಲ, ಅವ್ರಿಗೆ ಏನು ಬೇಕೋ ಅದ್ರ ಅವ್ರ ಹತ್ರಕ್ಕೆ ಬರುತ್ತೆ ಅಂತ ಈ ಕಡೆ ಕೂತಿರೋ ಜನರಿಗೆ ಅನ್ಸುತ್ತೆ. ಯಾವಾಗ ನೀವು ಆ ಥರ ಇಲ್ಲವೇ ಇಲ್ಲ ಹಂಗೆ ನೋಡ್ಕೊ. ಅಲ್ಲ ಅವ್ರು ಅನ್ಕೊಳ್ಳೋದು ಮೋಸ್ಟ್ಲಿ ಅವ್ರಿಗೆ ಏನು ಬೇಕೋ ತೊಗೋಬೋದು, ಏನು ಬೇಕು ಮಾಡ್ಬೋದು. ಅಫ್ಕೋರ್ಸ್ ದುಡ್ಡಿಂದ ಯಾವುದು ಬರ ಅಂತ ಅನಿಸ್ಲಿಲ್ಲ. ಬಟ್ ಆದರೆ ಹೋಗಿ ತೊಗೊಳಕ್ಕಾಗಲ್ವೇ. ಈಗ ಒಂದು ಶರ್ಟ್ ತೊಗೋಬೇಕು, ನಾನು ಯಾವ್ದು ನಂಗೆ ಕಲರ್ಗೆ ಇಷ್ಟ ಅನ್ನೋದು ಎಲ್ಲ ನಾನು ಕಾಸ್ಟ್ಯೂಮರ್ಗೆ ಹೇಳ್ಬೇಕು, ಇಲ್ಲ ಮನೆಯವ್ರಿಗೆ ಹೇಳ್ಬೇಕು, ನಮಗೊಂದು ಶರ್ಟ್ ತೊಗೊಂಬರ್ರಪ್ಪ, ಪ್ಯಾಂಟ್ ತೊಗೊಂಬನ್ರಪ್ಪ ಅಂತ. ಈಗ ಇದೇ ನಿಮ್ಗೆ ಲಿಫ್ಟಲ್ಲಿ ಬರ್ಬೇಕಾದ್ರೆ ಹೇಳುತ್ತೆ, ನಾನು ಆ ವಿಷಯ ಅಂತ ಹೇಳೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ನಂದು. ಸೊ ಎಲ್ಲೂ ದರ್ಶನ ಶಾಪಿಂಗ್ ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗಿ ಎಲ್ಲ ಪಾನಿಪುರಿ ಇಷ್ಟ ಆಯಿತು ಹೋಗಿ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ, ಏನಾದರೂ ತರಿಸ್ಕೊಂಡು ತಿನ್ನಬೇಕು. ಬಟ್ ತಿನ್ನೋ ಖಯಾಲಿ ಅಂತೂ ಭಾಳ ಇದೆ ದರ್ಶನ್. ಇದೆ, ಬಟ್ ಇಲ್ಲ ಈಗ ಪ್ರೊಫೆಷನ್ ಬಿಡಲ್ಲ ಅಷ್ಟೇ ಸರ್, ಇದು ಮೇಂಟೈನ್ ಮಾಡಲೇಬೇಕು. ಹಾಗೆ ನಿಮ್ಮ ಫಿಸಿಕ್ ಹಾಗೆ ಇದೆ, ಜೊತೆಗೆ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ ಕೂಡ. ಒಂದೇನಂದ್ರೆ ನಾನು ಎಲ್ಲ ಸಿನಿಮಾಗೆ ಮಾಡೋಕ್ಕೆ ಹೋಗಲ್ಲ ಸರ್. ಆ್ಯಕ್ಚುಲಿ ಈಗ ರಾಜ ಮದಕರಿ ನಾಯಕ ಆ ಥರ ಪಾತ್ರಗಳು ಬಂದಾಗ ಅಫ್ಕೋರ್ಸ್ ಮಾಡಲೇಬೇಕು ನನಗೆ ಅಂತ. ಈಗ ಆ್ಯಕ್ಚುಲಿ ಕುರುಕ್ಷೇತ್ರ ತೊಗೊಂಡು ಮೈ ಮೇಲೆ ಬಟ್ಟೆನೇ ಇಲ್ಲ ಸರ್. ಹೌದು, ಇಡೀ ಸಿನಿಮಾ ಬಟ್ಟೆ ಬಿಚ್ಕೊಂಡಿರ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ 1 ವರ್ಷ ನಂದು. ಆಬ್ವಿಯಸ್ಲಿ ಡೆಡಿಕೇಶನ್ ಅಗೈನ್ ಪಾತ್ರಕ್ಕೆ ಬೇಕಾಗಿರೋ ಅವಶ್ಯಕತೆ ಅದರೊಳಗೆ ಇಳಿದಾಗ ಅದೇ ಥರ ಪೂರೈಸಬೇಕು ಅಂತ. ಬಟ್ ನಿಮಗೆ ನೀವು ರೆಡಿ ಆಗ್ತೀರಾ ಪ್ರತಿ ಸಿನಿಮಾನ ಸರ್? ಲುಕ್ಕು ಫೀಲು ನಮ್ಗೆ ಎಷ್ಟೊಂದು ಸಲ ನನಗೆ ಅನಿಸ್ಬಿಡುತ್ತೆ, ಈ ಸಿನಿಮಾದಲ್ಲಿ ದಪ್ಪ ಇದ್ರು, ಇನ್ಯಾವುದೋ ಪೊಲೀಸ್ ಆಫೀಸರ್ ಥರ ನೋಡಿದೆ, ಸಡನ್ನಾಗಿ ಐರಾವತದಲ್ಲಿ ಇನ್ನೊಂದು ಕಡೆ ಎಲ್ಲ ತುಂಬ ಸಣ್ಣಗೆ ಬಂದುಬಿಟ್ರಿ, ಮತ್ತೆ ಇನ್ಯಾವಾಗಲೂ ನೋಡಿದಾಗ ದಪ್ಪ ಕಾಣಿಸ್ತೀರಾ, ಹೆಂಗೆದು? ಮಾಡ್ತಾ ಇರ್ತೀರಿ, ಬಟ್ ಒಂದೊಂದ್ಸಲಿ ನಾವು ಮನುಷ್ಯರಲ್ಲ ಸರ್, ಒಂದೊಂದ್ಸಲಿ ಮೈ ತೊಗೊಳ್ಳಲ್ಲ, ಮೈ ರೆಸ್ಟ್ ಕೇಳುತ್ತೆ. ಆ್ಯಕ್ಚುಲಿ ಸುಮಾರು ಸಲ ಈಗ ಅನ್ಸೋದು ನನಗೆ, ಮೆಂಟಲಿ ನಾನು ಫಿಕ್ಸ್ ಆಗಿರ್ತಿರ್ಲಿಲ್ಲ ಮಾಡಲೇಬೇಕಂತ, ಬಟ್ ಫಿಸಿಕಲಿ ಸಪೋರ್ಟ್ ಕೊಡೋದೇ ಇಲ್ಲ. ಅರ್ಧ ಔಟ್ ನಿಲ್ಲಿಸ್ಬಿಡ್ತೀನಿ, ಆಗಲ್ಲ ಬಿಡ್ರಪ್ಪ ನನಗೆ. ಮೋಸ್ಟ್ಲಿ ಬಾಡಿ ಸಪೋರ್ಟ್ ಮಾಡ್ತಾರೆ, ಬಿಟ್ಬಿಡ್ರಿ ಈಗ ನಾನು. ಈ 52 ಸಿನಿಮಾ ನಾವು ಯಾವಾಗಲೂ ಅಂತೀವಲ್ಲ ಕನಸು ಥರ ಹಿಂಗೆ ಬಂದು ಹೊಟ್ಟೋಯ್ತು ಅಂತ ಎಷ್ಟೋ ಸರಿ ಮಾತಾಡ್ತೀವಿ. ನಿಮ್ಗೆ ಹಾಗೆ ಅನ್ಸುತ್ತಾ? ಇಲ್ಲ ನನಗದು ಪ್ರತಿ ಹಂತಗಳು ನೆನಪಿದೆ ನನಗೆ ಅಂತ ಅನ್ಸುತ್ತಾ? ಹಂತವಾಗಿ ಕಟ್ಕೊಂಬಂದ್ರೆ ಸರ್, ಯಾವ್ದು ಕನಸಂತೂ ಅಲ್ವೇ ಅಲ್ಲ. ಪ್ರತಿಯೊಂದು ಇಟ್ಟಿಗೆನೂ ಕಷ್ಟಪಟ್ಟೆ ಕಟ್ಟಿರೋದು. ಬೆಂಗಳೂರು ಮೆಜೆಸ್ಟಿಕ್ ಕಡೆ ಓಡಾಡ್ತಿರ್ಬೇಕಾದ್ರೆ ಏನು ಅನ್ಸುತ್ತೆ ಸರ್ ಯಾವಾಗ? ಸರ್ ಮೊದಲು ಬಸ್ಸಲ್ಲಿ ಬರ್ತಿದ್ದೆ, ಆಮೇಲೆ ಸ್ವಲ್ಪ ದಿನ ಟ್ರೈನಲ್ಲಿ ಬಂದೆ, ಆಮೇಲೆ ಈಗ ಆ್ಯಕ್ಚುಲಿ ಕಾರಲ್ಲಿ ಬರ್ತಾಯಿದ್ದೆ. ಅದು ಮೆಜೆಸ್ಟಿಕ್ ನೀವು ನೋಡಿದ್ದು 96-97ನೇ ಇಸ್ವಿ, ಅಪ್ಪಾಜಿ ಕಾಲವಾದ ನಂತರದ 96 ಅವರು 96ರಲ್ಲೇ ನಾನು ಇಂಡಸ್ಟ್ರಿಗೆ ಎಂಟ್ರಿ. ಕಾಲವಾದ ನಂತರದಲ್ಲಿ ಮೊದಲೇ ಇಟ್ಟಿಗೆ ಕಟ್ಟಿದ್ದೆ ನೆನಪಾದ್ರೆ ಏನು ಅನ್ಸುತ್ತೆ ಯಾವಾಗ? ಅಲ್ಲ, ಮೊದಲನೇ ಇಟ್ಟಿಗೆ ಲೈಟ್ ಬಾಯ್ ಇದೆ. ಲೈಟ್ ಬಾಯ್ ಸ್ಪಾಟ್ ಬಾಯ್ $150 ಪರ್ ಡೇ. ಅಲ್ಲಿಂದ ಸ್ಟಾರ್ಟ್. ಒಬ್ಬ ಲೈಟ್ ಬಾಯ್ ಇವತ್ತು ಇಡೀ ಲೈಟ್ಸ್ ಎಲ್ಲ ಅವ್ರ ಮೇಲೆ ಫೋಕಸ್ ಆಗಿದೆ. ಕಂಡಕ್ಟರ್ ಆದ್ರೂ ಪಾಪ ಆಗಲಿಲ್ಲ ಸರ್. ಒಬ್ಬೊಬ್ಬರದ್ದು ಡೆಸ್ಟಿನಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದೇ ಡೆಡಿಕೇಶನ್, ಹಾರ್ಡ್ ವರ್ಕ್. ಯಾವುದು ಈಸಿ ಮೀಲ್ ಬರಲ್ಲ ಸರ್, ಯಾರಿಗೂ ಬರಲ್ಲ ಸರ್. ಮೇ ಬಿ ಈಸಿ ಮೀಲ್ ಬಂದು ಮೋಸ್ಟ್ಲಿ ಹಿಂಗೆ ಬಂದು ಹಿಂಗೆ ಹೊಟ್ಟೋಗಿರ್ಬೋದು, ಬಟ್ ಹಾರ್ಡ್ ವರ್ಕಿಗೆ ಯಾವತ್ತಿದ್ರೂ ಅದಕ್ಕೆ ಒಂದು ಬೆಲೆ ಬಂದೇ ಬರುತ್ತೆ ಅದಕ್ಕೆ. ಬಟ್ ಹಂಗಂತೇಳಿ ನಮ್ಮ ಪ್ರಯತ್ನ ಬಿಡೋಕೆ ಹೋಗ್ಬಾರ್ದು. ಗುರಿ ಏನು? ನಾನು ಕಲಾವಿದ ಆಗಬೇಕು ಅನ್ನೋದು ಸರ್. ಡಿಸೈಡ್ 101%. ನಾನು ಯಾವತ್ತೂ 2 ದೊಡ್ಡ ಮೇಲೆ ಕಾಲು ಇಡ್ಲೇವೇ ಇಲ್ಲ. ಅದು ಎಸ್ಪೆಷಲಿ ನಮ್ಮ ತಂದೆ ಹೋದ್ಮೇಲಂತೂ ಫಿಕ್ಸ್ ಆಗಿದೆ ನಾನು. ಅಂದರೆ ಆಸೆ ಇದ್ದಿದೆ, ಸತ್ತರೆ ಒಂದಿನ ಈ ಥರ ಸಾಯ್ಬೇಕಣ ಅಂತ. ಆ ಸಾಧನೆ ಇನ್ನು ಮುಂದಕ್ಕೆ ಹೋಗ್ಬೇಕು ನಮ್ಗೆ ಯಾವಾಗಲೂ ಅನ್ಸಲ್ಲ. ಅಲ್ಲ, ಅಂದರೆ ಒಂದು ಎಂಟರ್ಟೈನ್ ಮಾಡಿದ್ದು ಸರ್. ಈಗ ನಮ್ಮ ತಂದೆ ಒಂದು ಆಫ್ಟರ್ ಆಲ್ ವಿಲ್ಲನ್ ಸರ್. ಅವಾಗ ಆ್ಯಕ್ಚುಲಿ ಮೊಬೈಲ್ ಇರಲಿಲ್ಲ, 96, ಅವಾಗ ಇನ್ನೂ ಮೀಡಿಯಾನೂ ಬಂದಿರಲಿಲ್ಲ. ಹುಬ್ಳಿ ಧಾರವಾಡಿಂದನೂ ಬಂದರು ಸರ್ ನೋಡೋಕೆ ಅವ್ರನ್ನ. ಅದು ಹೆಂಗಿಂದ ಫೋನ್ಗಳು ತೊಗೊಂಡ್ರು, ಇಲ್ಲಿಂದ. ಬಟ್ ಹಿಂಗೆ ಕೂತಿದ್ದ ಗಾಡಿ ಹಿಂಗೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಅಲ್ಲಿವರೆಗೂ ಜನ ಕಾಣಿಸೋರು. ನಾನು ಕೊಡು, ಇದು ಕಣ ಕಲಾವಿದನ ಕೊಡೋ ಮರ್ಯಾದೆ ಅಂತ. ನಿಮ್ಮ ಅಪ್ಪಾಜಿ ನಂಗೆ ನೋಡ್ತಿದ್ರಿ ನೀವು, ಹೆಂಗಿತ್ತು ಕ್ರೇಜ್ ಹೇಗಿತ್ತು ಸರ್ ಅವಾಗ? ಹಾಗನ್ ಕ್ರೇಜ್ ಅಂತ ಏನಿಲ್ಲ ಸರ್. ಯೂಶ್ವಲಿ ಅವಾಗ ಕಲಾವಿದರು ನೋಡೋಕೆ ಸಿಗ್ತಾ ಇರಲಿಲ್ಲ, ಸ್ವಲ್ಪ ಕಷ್ಟನೇ ಆಗೋದು. ಸೊ ಯೂಶ್ವಲಿ ಇವತ್ತೆಲ್ಲ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತಂದರೆ ನೀವೆಲ್ಲೋ ಹಿಂಗೆ ಹೋಗ್ಬೇಕಾದ್ರೆ ನೋಡಿದ್ರೆ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತಂದ್ಬಿಟ್ಟು ನೀವು ಫ್ರೆಂಡ್ಸ್ ಹೇಳೋಕ್ಕೂ ನಿಮ್ಗೆ ಆಗಲ್ಲ, ನೀವು ಹೋಗ್ಬಿಟ್ಟು ಕರ್ಕೊಂಡೇ ಬರಬೇಕು. ಬಟ್ ಈಗ ನೀವು ಇಲ್ಲಿ ನಿಂತ್ಕೊಂಡೆ ಬರೋ ಇಲ್ಲಿ ಐತೆ ಅಂದರೆ ಮುಗ್ದೈತೆ, ಎಲ್ಲ ಇಲ್ಲಿಗೆ ಬಂದಿರ್ತಾರೆ. ಸೊ ಈಸಿ. ಅವಾಗ ಅಷ್ಟು ಕಷ್ಟ ಆಯ್ತು ಅಷ್ಟೇ. ಬೆಂಗಳೂರಿನ ಮೆಜೆಸ್ಟಿಕಲ್ಲಿ ಅವಾಗ ಓಡಾಡ್ತಿರ್ಬೇಕಾದ್ರೆ ಯಾರು ನಿಮ್ಮನ್ನು ಕಂಡುಹಿಡಿತಿರಲಿಲ್ಲ. ಅವಾಗೆಲ್ಲ ಬೇರೆ ಬೇರೆ ಸಿನಿಮಾಗಳು ನೋಡ್ತಿದ್ರ ಸರ್? ಮೆಜೆಸ್ಟಿಕ್ ಸಿನಿಮಾಗಳು ನೋಡ್ತಿದ್ರ ಸರ್? ಯಾರು ಸಿನಿಮಾ ಸರ್ ಅವಾಗ ನೋಡ್ತಿದ್ರು? ಎಲ್ಲರದ್ದು ನೋಡ್ತಿದ್ದೆ ಸರ್. ಈಗಲೂ ಎಲ್ಲರದ್ದು ನೋಡ್ತೀನಿ ಸರ್. ಯಾಕಂದ್ರೆ ನಾವು ಅಪ್ಗ್ರೇಡ್ ಆಗ್ತಾ ಇರ್ಬೇಕಲ್ಲ ಸರ್. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಇದನ್ನ ಬಿಟ್ಟು ನಾವೇನು ಮಾಡೋಣ? ಅವಾಗೆಲ್ಲ ಕ್ಯೂವಲ್ಲಿ ನಿಂತು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ನಾವು ಯಾರ್ದೋ ಸಿನಿಮಾ ಭಾಳ ಆಸಕ್ತಿ ಎಲ್ಲರದ್ದು ನೋಡ್ತಿದ್ದೆ ಸರ್ ನಾನು.
ಎಲ್ಲ ಏನು ಹೊಡೆದಾಟ ಬಡದಾಟಗಳು ಮಾಡಿದ್ದೀವಿ ನಾವು ಟಿಕೆಟ್ಗೋಸ್ಕರ. ಓ, ಈಗ ನಿಮ್ಮ ಸಿನಿಮಾ ಅಂದ ತಕ್ಷಣ ನಾವು ಈಗೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಇದೆ, ನೋಡಬೇಕು ಅಂತ ಕಾಯ್ತಾ ಇರ್ತೀವಿ. ನೀವು ಯಾರು ಸಿನಿಮಾ ಕಾದ್ರಿ ಸರ್? ಸರ್ ನಾನು ಎಲ್ಲ ಕಲಾವಿದ್ರದ್ದು. ಯಾವ ಸಿನಿಮಾ ಕಾದಿತ್ತು ಸರ್? ತುಂಬ ಇಲ್ಲ ಹಂಗಂತಾರೆ, ಇಲ್ಲ ಹಂಗಂತಲ್ಲ, ಎವ್ರಿ ಒನ್. ಆಮೇಲೆ ನಮ್ಮ ತಂದೆ ಫಸ್ಟ್ ಆಫ್ ಆಲ್ ಅವ್ರು ಮಾಡಿದ ಸಿನಿಮಾಗಳು ಎಲ್ಲದಕ್ಕೂ ನಮಗೆ ಮೊದಲೇ ಕಳಿಸೋರು. ಸೊ ಹಾಗೆ. ಓ, ಹಾಗೆ ಅದೊಂದು ಪ್ರಿವಿಲೇಜ್ ಇತ್ತು. ಅಂದರೆ ಒಂದೇನಂದ್ರೆ ಅವ್ರು ಬಂದು ಅವ್ರು ಫೀಡ್ಬ್ಯಾಕ್ಸ್ ಕೇಳ್ತಾ ಇದ್ರು. ನಮ್ಮ ಅಮ್ಮನ ಹತ್ರ ತುಂಬ ಕೇಳೋರು ಅವರು, ಹೆಂಗಿದೆ ಹೆಂಗಿದೆಯೋ ಅದು ಹೆಂಗಿದೆಯೋ, ಇದು ಇದ್ರಲ್ಲಿ ವಿಗ್ ಹಾಕಿದ್ದೀನಿ ಕೊಡೋ, ಇದು ಹೆಂಗಿದೋ. ಸೊ ಇದು ಅವ್ರದ್ದು ಇದ್ದಿದ್ದು. ನೀವೇನಾದರೂ ಹೇಳ್ತಿದ್ರಾ ಅಪ್ಪಾಜಿಗೆ? ಇಲ್ಲ ಸರ್, ನಾವು ನಿಜವಾಗಿ ಚಿಕ್ಕವ್ರು ಸರ್, ಅವಾಗ ಏನು ಹೇಳೋಕ್ಕಾಗಲ್ಲ ಸರ್. ಯಾವಾಗಲೂ ಕೂಡ ಅವ್ರ ಮನೆತನದಲ್ಲಿ ಯಾರೋ ಒಬ್ರು ದೊಡ್ಡ ನಟ ಇದ್ದರೆ ಮಕ್ಕಳಿಗೆ ಏನಪ್ಪ ಆರಾಮು ಅಂತ ಯಾವಾಗಲೂ ಕೂಡ ಇರೋದು. ಇಂಡಸ್ಟ್ರಿ ಈಗಲೂ ನೋಡ್ತಿದ್ದೀವಿ ಅದನ್ನೆಲ್ಲ ಕೂಡ. ಬಟ್ ದರ್ಶನ್ ಅವ್ರ ವಿಷಯದಲ್ಲಿ ಅದೆಲ್ಲವೂ ಕೂಡ ಸುಳ್ಳಾಗಿತ್ತು. ಇಲ್ಲ ಸರ್, ಒಂದು ಹೀರೋಗಳ ಮಕ್ಳಿಗೆ ಅದಿಲ್ಲ ಸರ್. ಬಟ್ ವಿಲನ್ಗಳ ಮಕ್ಕಳು ಆಫ್ಕೋರ್ಸ್ ತುಂಬ ಕಷ್ಟ. ನೋಡ್ರಿ, ಆ್ಯಕ್ಚುಲಿ ವಜ್ರಮುನಿ ಮಕ್ಳು ಯಾರೂ ಬರಲೇ ಇಲ್ಲ ಇಂಡಸ್ಟ್ರಿಗೆ. ಸೊ ಆ ಥರ. ಸೊ ಅಷ್ಟು ಈಸಿ ಅಲ್ಲ ಅದು. ಆಮೇಲೆ ಇದು ಇಂಡಸ್ಟ್ರಿ ಅನ್ನೋದು ಸರ್, ಇದು ಯಾರಪ್ಪನ ಮನೆ ಸೊತ್ತಲ್ಲ, ಅವತ್ತು ಹೇಳ್ತಾ ಇದ್ದು. ಏನೋ ನಾವು ಕಲಾವಿದ್ರ ಮಕ್ಕಳು ನಮಗೇನೋ ಬಂದ ತಕ್ಷಣ ರೆಡ್ ಕಾರ್ಪೆಟ್. ನೋನು ಒಬ್ಬ ನಾರ್ಮಲ್ ಅದೊಂದು ಈಸಿ ಸರ್. ಆ್ಯಕ್ಚುಲಿ ಇವತ್ತು ಹೇಳ್ತೀನಿ ಕೇಳ್ಕೊಡ್ರಿ. ಯೂಶ್ವಲಿ ಎಲ್ಲ ನಮ್ಮ ಕಲಾವಿದ್ರ ಮಕ್ಕಳಿಗೆ ನಮ್ಗೊಂದೊಂದು ಶಾಪ ಅದು ಏನಂತಂದ್ರೆ ನಮ್ಮ ಒಬ್ಬರು ಆರ್ಟಿಸ್ಟ್ಗಳಾಗಿದ್ದು. ಓ ಹೌದು. ಮತ್ತು ಈಗ ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡ್ತಿದ್ರೆ ಅವ್ರು ನನ್ನನ್ನು ನೋಡ್ತಾರಲ್ಲ, ಹಿಂದ್ಗಡೆ ನಮ್ಮ ಅಪ್ಪನ ತಲೆ ನೋಡ್ತಾ ಇರ್ತಾರೆ. ಅವ್ರ ಅಪ್ಪ ಅಷ್ಟು ಚೆನ್ನಾಗಿ ಮಾಡೋರು, ಇವನು ಯಾಕೆ ಹಿಂಗೆ ಮಾಡ್ತಾನೆ, ಒಂದು ಜವಾಬ್ದಾರಿ ಕೂಡ. ಮತ್ತೆ ಅಲ್ಲ, ಮತ್ತೆ 101% ಅಲ್ಲ ಸರ್. ಈಗ ಏನು ABCD ಈಗ ಯಶ್ ಅವ್ರು ತಗೊಳ್ಳಿ. ಸೊ ಅವ್ರಿಗಿಂದೆ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಸೊ ಅವ್ರು ಏನು ಮಾಡಿದ್ರು ಕಣಪ್ಪ, ಯಾಕೆ ಬರೀ ಯಶ್ ಒಬ್ಬರೇ ಕಾಣಿಸ್ತಾರೆ. ಈಗ ಅದೇ ನನಗಾಗಲಿ, ಈಗ ಧರ್ಮ ಕೀರ್ತಿರಾಜ್ಗಾಗಲಿ, ಇಲ್ಲ ಪ್ರಜ್ಜುಗಾಗಲಿ, ಇಲ್ಲ ವಿನೋದ್ಗಾಗಲಿ, ಇನ್ನು ಯಾರೇ ಆರ್ಟಿಸ್ಟ್ಗಳ ಮಕ್ಳು ಯಾರೇ ತಗೊಳ್ರಿ, ಈಗ ಅಭಿಗಾಗಲಿ. ಸೊ ಇದೆಲ್ಲ ಶಾಪ ನಮಗೆ. ಬಟ್ ಅದನ್ನು ಮೀರಿದಂತಹ ಗೆಲುವು ಪಡ್ಕೊಂಡಿದ್ದೀರಿ ಸರ್ ನೀವು? ನಾನೇನು ಪಡೆದಿಲ್ಲ ಸರ್, ಇನ್ನೂ ಪಡ್ಕೋಬೇಕಷ್ಟೇ. ಇನ್ನೂ ಪಡ್ಕೋಬೇಕು. 52 ಸಿನಿಮಾ ಆದಮೇಲೂ ಕೂಡ ಇನ್ನೂ ಪಡ್ಕೋಬೇಕು ಅಂತಿದ್ದಾರೆ. ಮೆಜೆಸ್ಟಿಕ್ ಸಿನಿಮಾಯಿಂದ ಎಲ್ಲವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಮೆಜೆಸ್ಟಿಕ್ ಅನ್ನೋದೇ ಒಂದು ದೊಡ್ಡ ಮೈಲುಗಲ್ಲು. ಇವತ್ತಿಗೂ ಆ ಸಿನಿಮಾವನ್ನು ನಾವು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಮೇನಕಾ ಥಿಯೇಟರು, ಅದು ಯು ಕ್ಯಾಂಟ್ ಇಮ್ಯಾಜಿನ್ ಅಲ್ಲ. ಯಾವಾಗಲೂ ಮೇನಕಾ ಥಿಯೇಟ್ರಿಗೆ ಹೋಗಿದ್ದೀರಾ? ಅದಾದ್ಮೇಲೆ ಸರ್ ಹೋಗಿದ್ವಿ ಸರ್. ಅವತ್ತೆಲ್ಲ ರಾಮಮೂರ್ತಿ ಸರ್ ನಾವೆಲ್ಲ ಜೊತೆಲೇ ಇದ್ವಿ. ಸೊ ಬೆಳಗ್ಗೆಯಿಂದ ಸುತ್ತಿದ್ವಿ ಎಲ್ಲ ಥಿಯೇಟ್ರ್. ಮೇನಕಾ, ಪ್ರಮೋದ್, ಪ್ರಸನ್ನ ಅಂತೆ, ಅಲ್ಲಿ ಇಲ್ಲಿ ಮಾಗಡಿ ರೋಡ್ ಎಲ್ಲ ಕಡೆನೂ ಸುತ್ತಿದ್ವಿ. ಮೈಸೂರಲ್ಲಿ? ಮೈಸೂರು ಆಮೇಲೆ ಮಾರನೇ ದಿನ ಮೈಸೂರಿಗೆ ಹೋದೆ ಸರ್. ನೆನಪಿದೆ? ಸರಸ್ವತಿ? ಇಲ್ಲ ಸರ್, ಮೈಸೂರಲ್ಲಿ ಇದು ಅಪೇರಾ ಸರ್. ಅಪೇರಾ ಸರಸ್ವತಿಲೂ ಇತ್ತಲ್ವಾ? ಹ್ಞೂ, ಸರಸ್ವತಿ ಇತ್ತು. ಬಟ್ ಅಪೇರಾ ಆ್ಯಕ್ಚುಲಿ ಫಸ್ಟು. ಹಾಂ. ನಾನು ಮೈಸೂರಿನಲ್ವಾ, ಸೊ ಒಂದಷ್ಟು ನನ್ನ ತಲೆಯಲ್ಲಿ ಓಡ್ತಾ ಇದೆ. ಅಫ್ಕೋರ್ಸ್ ಅವಾಗಲೂ ಕೂಡ ನಾವು ನೋಡಿದ್ವಿ ಇದೆಲ್ಲ. ಮೆಜೆಸ್ಟಿಕ್ ಸಿನಿಮಾ ಯಾರೋ ಹೀರೋ ಬಂದರು ಅಂತೆಲ್ಲ ಇದ್ದಾರೆ. ನಾವು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋಕೆ ಶುರು ಮಾಡಿದ್ವಿ. ಯಾರೋ ಒಬ್ಬರು ಆ ದಿನದಲ್ಲಿ ನಡೆದಂಥ ಆ ಕ್ಷಣವನ್ನು ಸಣ್ಣದಾಗಿ ಮೆಲ್ಕು ಹಾಕಿದ್ದಾರೆ. ನಿಮಗೆ ಸುಮ್ಮನೆ ತೋರಿಸ್ತೀನಿ ಅದನ್ನು. ಅದೊಂದು ಸ್ಪೆಷಲ್ ನಿಮಗೆ. ಅವ್ರು ಹೇಳಿರೋ ರೀತಿ ಮತ್ತು ಹೆಂಗಿತ್ತು ಆ ದಿನ, ಆ ಕ್ಷಣ ಅಂತ. ಅವನ ಮೊದಲನೇ ಭೇಟಿ ಆಗಿದ್ದು ಪಿತಾಮಹ ಶೂಟಿಂಗ್ ಟೈಮಲ್ಲಿ ಲಲಿತ್ ಮಹಲ್ ಶೂಟಿಂಗ್ ನಡೀತದೆ ಲಲಿತ್ ಮಹಲಲ್ಲಿ. ಅಲ್ಲಿಂದ ನಮ್ಮ ಸ್ನೇಹ ಬೆಳೀತು. ಅಲ್ಲಿಂದ ನಮ್ಮ ಚಿಕ್ಕಪ್ಪ ಸಂಗ್ರಾಮ್ ಅಂತ ಇದ್ದರು, ಸಂಗ್ರಾಮ್ ಸಿಂಗ್ ಅಂತ. ಅವರು ಮತ್ತು ಶ್ರೀನಿವಾಸ್ ಅಂಕಲ್ ತುಂಬ ಕ್ಲೋಸು. ಅವರಿಬ್ಬರು ಸಿದ್ಧಾರ್ಥ ಲೇಔಟಲ್ಲೇ ಇದ್ದಿದ್ದು. ಸೊ ಮತ್ತೊಮ್ಮೆ ಭೇಟಿ ಆಗಿದ್ದು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ. ಅವನು ದರ್ಶನ್ ನಾಪ್ಕ ಇದೆಯೋ ಇಲ್ವೋ, ನಾನು ಅಲ್ಲೇ ಫಸ್ಟು ಅವನು ಚಡ್ಡಿ ಹಾಕ್ಕೊಂಡಿದ್ದ, ನಾನು ಚಡ್ಡಿ ಹಾಕ್ಕೊಂಡಿದ್ವಿ. ಸೊ ಶ್ರೀನಿವಾಸ್ ಅಂಕಲು ನಮ್ಮ ಚಿಕ್ಕಪ್ಪ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಅಡುಗೆ ಮಾಡೋದು, ನಾವು ಮಾತ್ರ ಅಲ್ಲಿ ಆಚೆ ಕೂತ್ಕೊಂಡು ಆಟಾಡೋದು. ಸೊ ಅಲ್ಲಿಂದ ನಮ್ಮ ಸ್ನೇಹ. ಮತ್ತು ಅಫ್ಕೋರ್ಸ್ ಮಧ್ಯ ಸ್ವಲ್ಪ ಮೈಸೂರಲ್ಲಿ ನಾವು ಬೆಂಗಳೂರು ಶಿಫ್ಟ್ ಆಗ್ಬಿಟ್ವಿ. ಆಮೇಲೆ ಅವ್ನು ಮೈಸೂರಲ್ಲೇ ಇದ್ದ. ಸೊ ಮಧ್ಯ ಸ್ವಲ್ಪ ಸಂಪರ್ಕ ಅಷ್ಟು ಕ್ಲೋಸ್ ಆಗಿರಲಿಲ್ಲ. ಮತ್ತು ಮೆಜೆಸ್ಟಿಕ್ಕಿಂದ ಮತ್ತೆ ಶುರುವಾಯಿತು. ಅವ್ನು ರಿಲೀಸ್ ಆಗಿದ್ದ ದಿನ ನಮ್ಮ ಅಜ್ಜಿ ಮನೆಗೆ ಬಂದಿದ್ದ. ನಮ್ಮ ಅಜ್ಜಿ ಆಶೀರ್ವಾದ ತೊಗೊಂಡ. ಆಮೇಲೆ ಅಲ್ಲಿಂದ ಒಟ್ಟಿಗೆ ನಾನು ಅವನು ಸರಸ್ವತಿ ಥಿಯೇಟ್ರಿಗೆ ಹೋಗಿದ್ವಿ. ಫುಲ್ ಆಗಿತ್ತು ಮ್ಯಾಟ್ನಿ. ಸೊ ಒಂದು ಸ್ವಲ್ಪ ಭಾವುಕ ಆಗಿದ್ದ. ಎಮೋಷನಲ್ ಆಗಿದೆ ಸರ್ ಮೊದಲನೇ ದಿನ. ಒಂದೇನಂದ್ರೆ ಸರ್, ಮೊದಲನೇ ಪ್ರಯತ್ನ ಓಕೆ, ಇಷ್ಟಾರು ಒಂದು ಎನ್ಕರೇಜ್ ಇದೆಯಲ್ಲ. ಆಮೇಲೆ ಒಂದೇನಂದರೆ ಮೆಜೆಸ್ಟಿಕ್ ಶೂಟಿಂಗ್ ಮಾಡಿದ್ವಿ, ಆಗೋಯ್ತು, ಮುಗಿದೋಯ್ತು. ಸೊ ನೆಕ್ಸ್ಟ್ ಹೆಂಗೆ? ಸೊ ಅಷ್ಟಲ್ಲಿ ಕರಿಯ ಒಂದು ಬ್ಯಾಕಪ್ಪಲ್ಲಿತ್ತು. ಸೊ ಆ ಥರ. ಬಟ್ ಆದಿ ಅವಾಗಿಂದನೂ ಗೊತ್ತಿರೋದೆ. ಆ್ಯಕ್ಚುಲಿ ಫಸ್ಟ್ ನಾನು, ಆದಿ, ಆಮೇಲೆ ಅವತ್ತು ನನ್ನ ಜೊತೆಗೆ ಯಾರು, ನಮ್ಮ ಇವನು ನಂದ, ತರುಣವರಣ ನಂದ, ಆಮೇಲೆ ಇನ್ನು ನಮ್ಮ ಮೈಸೂರು ಹುಡುಗರು. ಯಾಕಂದರೆ ಅವತ್ತು ನನ್ನ ಹತ್ರ ಕಾರ್ ಇರಲಿಲ್ಲ. ಸೊ ನಮ್ಮ ರಮೇಶ್ ಅಂತ ಒಬ್ಬರು ಪ್ರೊಡ್ಯೂಸರ್, ಆ್ಯಕ್ಚುಲಿ ಅವರು ಮೆಜೆಸ್ಟಿಕ್ಕಿಗೂ ಒನ್ ಆಫ್ ದಿ ಪ್ರೊಡ್ಯೂಸರ್ ಆ್ಯಕ್ಚುಲಿ. ಸೊ ಅವ್ರದ್ದೊಂದು ಯೆಲ್ಲೋ ಕಲರ್ ಝೆನ್ ಇತ್ತು. ಸೊ ಅವ್ರು ಕೊಟ್ಟಿದ್ರೆ ದರ್ಶನ್ ತೊಗೊಂಡೋಗಿದ್ದಾನೆ ಅಂತ. ಸೊ ನಾನು ಓಡಿಸ್ಬೇಕಲ್ಲ, ಸರಿ ನಂದ ತುಂಬ ಚೆನ್ನಾಗಿ ಓಡಿಸೋನು. ನಾನು ಬರ್ತೀನಿ ನಿನ್ನ ಜೊತೆ. ಸರಿ ನೀನು ಓಡಿಸು ಅಂತೇಳಿ ನಾನು, ನಂದ, ಅವನು, ದಿನಾಕರು, ಆದಿ, ಹೀಗೆ ಇದು ನೆನಪಿಸ್ಕೊತೀರ ನೋಡೋಣ.
ಯಾರಪ್ಪ ಇದು ಹೊಸ ಹೀರೋ ಅಂತ ಒಂದು ಆಂಗ್ಸೈಟಿ ಇತ್ತು, ಬಟ್ ಕ್ಲಿಕ್ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಇತ್ತು. ಬಟ್ ಅದೇ ಥರ ಆಯಿತು. ಫಸ್ಟ್ ಡೇ ಒಂದು ಸ್ವಲ್ಪ ಇತ್ತು, ಆಮೇಲೆ ಒಂದು ಬರ್ತಾ ಬರ್ತಾ ಗ್ರ್ಯಾಜುಯಲಿ ಡೆವಲಪ್ ಆಗ್ತು, ಚೆನ್ನಾಗಿ ಹೋಯ್ತು. ಆರ್ ನಗರ್ ಮನೆ ಎದುರುಗಡೆ ಇದ್ರು ಮೊದಲು. ಮೇನಕಾ ಥಿಯೇಟರ್ನ ಮ್ಯಾನೇಜರು ಇವಾಗಲೂ ನೆನಪಿಸ್ಕೊತಾರೆ ಸರ್ ಅವರು. ದರ್ಶನ್ ಮೊದಲನೇ ಸಿನಿಮಾ ಸ್ಟಾರ್ಟಿಂಗ್ ಅಷ್ಟೊಂದೇನು ಇರಲಿಲ್ಲ, ಅದಾದ್ಮೇಲೆ ಹೆಂಗೆ ಪಿಕಪ್ ಆಯಿತು ಅಂತ ನೆನಪಿಸ್ಕೋತಾ ಇದ್ರು ಅವರು ನಮ್ಮ ಕ್ಯಾಮ್ರಾ ಹೋದಾಗ. ಅದೆಲ್ಲ ದಿನಗಳ ಅದನ್ನ ಕಷ್ಟದ ದಿನ ಅನ್ನೋದಕ್ಕಿಂತ ಒಂದು ಆಂಗ್ಸೈಟಿ ಇರುತ್ತೆ ಅಂತ ಅನಿಸ್ಲಿಲ್ಲ ಸರ್. ನಾನು ಯಾವತ್ತೂ ಅದನ್ನು ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ಪ್ರಯತ್ನ ಪಡ್ತೀನಿ ಸರ್. ಇವತ್ತಿಗೂ ಕಷ್ಟ ಇದೆ ಸರ್. ಅವತ್ತು ಕಷ್ಟ, ಇವತ್ತು ತುಂಬ, ಅವತ್ತಿಗಿಂತ ಜಾಸ್ತಿನೇ ಕಷ್ಟ ಇದೆ. ಈಗ ಕಾಂಪಿಟೇಷನ್ ಇದೆ, ಜಾಸ್ತಿ ಇದೆ. ಅದ್ರ ಮೂಲಕ ಅದನ್ನು ಮೀರಿ ಬೆಳಿಬೇಕು ಅಂತ ಪ್ರತಿ ಸಿನಿಮಾದಲ್ಲಿ ಒಂದು ಜವಾಬ್ದಾರಿ ಇದ್ದೇ ಇರುತ್ತಲ್ಲ ಸರ್, ಅಲ್ವಾ? ಹಿಂಗಿರ್ಬೇಕು ಅಂತ. ಬಟ್ ನಿಮ್ಮ ಸೆಲೆಕ್ಷನಲ್ಲೂ ಕೂಡ ಅವ್ರ ಮಗ ಅಂತ ಸೆಲೆಕ್ಟ್ ಮಾಡಿದ್ರ, ಇಲ್ಲ ಅವ್ನು ಕಲಾವಿದ ಅಂತ ಸೆಲೆಕ್ಟ್ ಮಾಡಿದ್ರ ಸರ್? ಸರ್ ನಮ್ಮ ತಂದೆ ಹೆಸರೆಲ್ಲೂ ಯೂಸೇ ಆಗಲಿಲ್ಲ ಸರ್. ಎಲ್ಲೂ ಯೂಸ್ ಆಗಲಿಲ್ಲ. ನೆವರ್. ಯಾರೊಬ್ರು ನಾನು ತುಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತ ಯಾರೂ ಹಾಕಲೇ ಇಲ್ಲ ಸರ್. ಯಾವತ್ತೂ ಅವ್ರು ಹೇಳಲೇ ಇಲ್ಲ ಹಂಗೆ. ಇದೊಂದು ಸೂಪರ್ ಆಗಿದೆ. ಅಷ್ಟು ನಾವು ಅಂಜಿ ನಾಗರಾಜು ಮತ್ತು PN ಸತ್ಯನ್ ಅವರು ನಮ್ಮ ಪ್ರಜ್ವಲ್ ಹೋಟ್ಲು ಶಿವನಹಳ್ಳಿನಲ್ಲಿ ಮೆಜೆಸ್ಟಿಕ್ ಸಿನಿಮಾಗೆ ಹೀರೋ ಆಗಿ ಹಾಕೊಂಡಾಗ ಫಸ್ಟ್ ಸತಿ ಅಲ್ಲಿ ನೋಡಿದ್ದು. ಅವತ್ತಿನ ದಿನವೇ ಹೈಟು, ಕಲರು, ಒಂದು ಬಾಡಿ ಎಲ್ಲ ತುಂಬ ಯಾಕಂದ್ರೆ ನಮ್ಮ ಸಿನಿಮಾಗೆ ಹಾಕಬೇಕಾದಾಗ ಅವೆಲ್ಲ ಬೇಕಾಗಿತ್ತಲ್ಲ, ಅದನ್ನ ನೋಡಿ ನಾವು ಅವತ್ತೇ ಒಂದು ಹೀರೋ ಟೈಪ್ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡು. ಫಸ್ಟ್ ದಿನ ಏನು ಅಂತಂದರೆ ನಮಗೆ ಪ್ರಸನ್ನ 4 ಶೋ ಕೊಟ್ಟಿದ್ದರು. ನಾವು ಮುಹೂರ್ತ ಮಾಡಿದ್ದು JP ನಗರ ತಿರುಮಲಗಿರಿ ವೆಂಕಟರಮಣ ದೇವಸ್ಥಾನ. ಅಲ್ಲ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದು ನೋಡಿದ್ರೆ ಪ್ರಸನ್ನನಲ್ಲಿ ವಾರ್ನಿಂಗ್ ಇದರಲ್ಲಿ ನೋಡಿದ್ರೆ ಫುಲ್ ಖಾಲಿ ಹೊಡಿತಾ ಐತೆ. ನೋಡ್ಬಿಟ್ಟು ನಮಗೆ ಇದೇನು ಹಿಂಗಾಗೋಯ್ತಲ್ಲ, ಏನು ಜನನೇ ಇಲ್ವಲ್ಲ ಅಂತ ತುಂಬ ಇದಾಯ್ತು. ಆಮೇಲೆ ಹೋಗಿ ಅಲ್ಲಿ ಕೇಳಿದಾಗ ಅಲ್ಲೇನಾಗಿದೆ, ಒಂದು ಶೋ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಶೋ ಅಲ್ಲಿ ಕೊಟ್ಟಿದ್ದಾರೆ. ಮಾರ್ನಿಂಗ್ ಶೋ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಪ್ರಮೋದ್ ಆಗಲೇ ಆಲ್ರೆಡಿ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಅದನ್ನ ನೋಡಿ ಅವತ್ತು ಖುಷಿಯಾಗಿದ್ದು. ಅದು ಇವತ್ತು ನೆನೆಸ್ಕೊಳ್ಳೋಂಥ ವಿಷಯ. ಏನು ಎಲ್ಲರಿಗೂ ಟೆನ್ಷನ್ ಇತ್ತು, ಏನು ಡಿಸ್ಕಷನ್ ಏನಿರಲಿಲ್ಲ. ಎಲ್ಲ ಥಿಯೇಟ್ರ್ಗಳಿಗೂ ಹೋಗಿ ವಿಸಿಟ್ ಕೊಟ್ಟು ಅವತ್ತು ಇಲ್ಲಿಂದ ಪ್ರಸನ್ನ ಪ್ರಮೋದ ಆದಮೇಲೆ ಮೇನ್ ಥಿಯೇಟ್ರ್ ಆಗಿದ್ದು. ಮೇನ್ಕಾಗೋದು, ಅಲ್ಲಿಂದ ಬಂದು ಸುಂಗುತ್ಕಟ್ಟೆ ಮೋಹನ್ ಥಿಯೇಟ್ರ್ ಹತ್ರ ಬಂದು ಮಧ್ಯಾಹ್ನ ಅಲ್ಲಿ ಊಟ ಮಾಡಿದ್ದು. ಎಷ್ಟು ನೆನಪಲ್ಲ ಅವತ್ತೊಂದು ದಿನ. ಅದು ನೆನಪನ್ನೋದಕ್ಕಿಂತ ಭಯ ಬೇರೆ ಇದೆಯಲ್ಲ ಸರ್. ತೊಗೊಂಡವ್ರ ತೊಗೊಂಡಿಲ್ವಾ, ಇಲ್ಲ ನಾವು ರಿಜೆಕ್ಟೆಡ್ಡಾ? ಯಾವಾಗ ಗೊತ್ತಾಯ್ತು ತೊಗೊಂಡಿದ್ದಾರೆ ಅಂತ? ಸರ್ ಇಲ್ಲ, ಅದನ್ನು ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಸರ್. ಸಿನಿಮಾ ಅವ್ರು ತೊಗೊಂಡು ಅಂದರೆ ಹೇಳ್ತಾ ಇದ್ದೀನಲ್ಲ, ಸಿನಿಮಾ ನೋಡಿ ಅವ್ರು ಎಂಜಾಯ್ ಮಾಡ್ತೀರಿ, ಓಕೆ, ಇನ್ನು ನಾನು ಮಾಡ್ಕೊಂಡು ಹೋಗ್ಬೋದು ಒಂದು ಸ್ವಲ್ಪ ಅಂತ ಹೇಳಿ ಸ್ಟಾರ್ಟ್. ಅಂದರೆ ಇದು ಫಸ್ಟ್ ಡೇಗೆ ಗೊತ್ತಾಯ್ತಾ, ಇಲ್ಲ ಒಂದು 2-3 ದಿನ ಆಯ್ತು? ಇಲ್ಲ ಸರ್, ಆಲ್ಮೋಸ್ಟ್ ಆಲ್ ಒಂದು ತಿಂಗಳು. ಓಕೆ, ನನ್ನನ್ನು ಹೀರೋ ಆಗಿ ಒಪ್ಕೊಂಡಿದ್ದಾರೆ, ಈ ಜನಕ್ಕೆ ನಾನು ಇಷ್ಟ ಆಗಿದ್ದೀನಿ. ಅಲ್ಲ, ಇಷ್ಟ ಆಗಿದ್ದೀನಿ ಅಂತ ಸಿನಿಮಾ ಗೆದ್ದೈತಲ್ಲ, ಸರಿ ಓಕೆ, ನೆಕ್ಸ್ಟ್ ಸಿನಿಮಾಗೆ ಸ್ವಲ್ಪ ಕಪ್ ಸಿಗ್ಬೋದು ನನಗೆ. ಓಕೆ, ವೆಲ್, ಇವತ್ತಿನ ಶೋ ಶುರು ಮಾಡಿದ್ದೀವಿ. ಒಂದಷ್ಟು ಮೆಲ್ಕ್ ಹಾಕ್ತಿದ್ದಾರೆ, ಒಂದಷ್ಟು ಸ್ಪೆಷಲ್ ಸರ್ಪ್ರೈಸ್ಗಳನ್ನು ಕೂಡ ಡಿ ಬಾಸ್ಗೆ ನಿಮ್ಮೆಲ್ಲರ ಕಡೆಯಿಂದ ಕೊಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಡಿ ಬಾಸ್ ಅವರು ಒಂದು ರೀತಿ ನ್ಯೂಸ್ 18 ಕನ್ನಡದ ಈ ಅಂಗಳಕ್ಕೆ ಬಂದಿದ್ದಾರೆ ಒಂದು ಸ್ಪೆಷಲ್ ಶೂಟ್ಗೆ. ನಮ್ಮ ಸಂಪ್ರದಾಯ ಯಾವಾಗಲೂ ಏನು ಹೇಳಿ, ಮನೆಗೆ ಬಂದ ತಕ್ಷಣ ಅವ್ರಿಗೊಂದು ಫ್ಲವರ್ ಕೊಟ್ಟು ವೆಲ್ಕಮ್ ಮಾಡ್ತೀವಿ. ಅದಾದಮೇಲೆ ಸರ್ ಏನು ತೊಗೋತೀರಿ, ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತೀವಿ. ಈಗ ಅವ್ರಿಗೊಂದು ವೆಲ್ಕಮ್ ಡ್ರಿಂಕ್ ಸರ್ವ್ ಆಗುತ್ತೆ. ಹಾಗಾಗಿ ಒಂಚೂರು ನಿಮಗೆ ಇಷ್ಟವಾಗಿರೋದು ಐ ಜಸ್ಟ್ ವಾಂಟ್ ಟು ಸರ್ವ್ ಯು, ಪ್ಲೀಸ್. ಫ್ಲೇವರ್ ಇದೆ ಒಳಗಡೆ, ಹಾಜ್ಮೋಲ್ ಹಾಕಿದ್ದೀರಾ? ತಕ್ಷಣ ಹೇಳಿದ್ರು ಗ್ರೀನ್ ಟೀ ಒಳಗಡೆ ಹಾಜ್ಮೂಲ ಇದೆ ಅಂತ. ತುಂಬ ಜನರು ಗೊತ್ತಿಲ್ಲ ಅಲ್ಲ. ದರ್ಶನ್ ಅವ್ರಿಗೆ ಗ್ರೀನ್ ಟೀ ಮತ್ತು ಅದರೊಳಗೆ ಹಾಜ್ಮೂಲ ಹಾಕ್ಬಿಟ್ಟು ಕುಡಿಯುವಂಥ ಬಹಳ ಇಷ್ಟದ ಒಂದು ಡ್ರಿಂಕ್ ಇದು. ನಾನು ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದಾಗ ಇದನ್ನು ಕುಡಿದೆ. ಇದೇನೋ ನಾವು ಕುಡಿಯೋ ಥರ ಇಲ್ವಲ್ಲ, ಏನೋ ಸ್ಪೆಷಲ್ ಆಗಿದೆಯಲ್ಲ ಅಂತ. ಇದ್ಯಾವುದು ಇದು ಟೇಸ್ಟ್? ಇದು ನಮ್ಮ ನಿರ್ಮಾಪಕರದು, ಉಮಾಪತಿ ಅವ್ರದ್ದು ಸರ್. ಓಕೆ, ರಾಬರ್ಟ್ ಶೂಟಿಂಗ್ ಮಾಡ್ತಾ ಇದ್ವಿ ಲಕ್ನೋಲ್ಲಿ. ಲಕ್ನೋಲ್ಲಿ. ಲಕ್ನೋ ಫೇಮಸ್ ಫಾರ್ ನಾನ್ ವೆಜ್ ಆ್ಯಕ್ಚುಲಿ. ಒಳ್ಳೆ ಬಿರಿಯಾನಿ, ಅದು ಇದು ಆಳು. ಮಧ್ಯಾಹ್ನ ಅಂತೂ ಒಳ್ಳೆ ರಣರಂಗನೇ ಇರೋದಲ್ಲಿ. ಸೊ ಅವತ್ತು ಯಾರು ವಿನೋದ್, ನಮ್ಮ ಫೈಟ್ ಮಾಸ್ಟ್ರು, ಆಮೇಲೆ ನಮ್ಮ ಆನಂದ್ ಆಡಿಯೋದವರು, ಉಮಾಪತಿ ಅವರು. ಸೊ 3 ಜನ ಇದ್ದರು. ಹಂಗೆ ನನ್ನ ಫ್ರೆಂಡ್ಸು ಒಂದಷ್ಟು ಜನ ಇದ್ದರು. ಸರಿ, ಬರೋದನ್ನೆಲ್ಲ ಚೆನ್ನಾಗಿ ತಿನ್ನಿಸಿ, ಎಲ್ಲರೂ ಚೆನ್ನಾಗಿ ಬ್ಯಾಟ್ಸ್ಮ್ಯಾನ್ಸ್ಗಳೇ. ಈಗ ಒಂದೇನ ನಾವು ತಿನ್ನೋಕ್ಕಾಗಲ್ಲ, ಅದಕ್ಕೆ ಇನ್ನೊಬ್ರು ತಿನ್ನೋದು ಹೋಗ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಡೋದು. ಚೆನ್ನಾಗಿ ತಿಂತ, ನಂಗೆ ಹೊಟ್ಟೆ ತುಂಬಿತು. ಅವ್ರು ಚೆನ್ನಾಗಿ ತಿನ್ನಿಸ್ಬಿಟ್ಟು ವಿನೋದ್ಗೆ 3 ಸಲ ಹಾಕ್ಸ್ಬಿಟ್ಟೆ. ಅವನು, ಅಣ್ಣ ನನ್ನ ಕೈಲಿ ಆಗಲ್ಲ, ಬಿಟ್ಬಿಡೋಣ. ತಿನ್ನ, ನೀನೇನು ಡಯಟಲ್ಲಿ ಇದೆಯಾ, ನಾನಾಗಿದ್ರೆ ಇದ್ರ ಡಬಲ್ ತಿಂತ ಹಂಗೀಗ. ಸೊ ತಿಂದ್ರಲ್ಲ, ಅವ್ರಿಗೆ ಆ್ಯಕ್ಚುಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಒಂದು ವಾಕಾರು ಮಾಡ್ಕೊಂಬರ್ತೀವಿ ಅಂತ ಹೋದರು. ಹೋಗಿದ್ದು ಒಂದು 10 ನಿಮಿಷಕ್ಕೆ ವಾಪಸ್ ಬಂದರು, ಯಾರನ್ನೋ ಕರ್ಕೊಂಡು. ಇದೇನೇನು ಕುಡ್ದು ನೋಡೋಣ ಇದನ್ನು ಹೆಂಗೈತೆ ಅಂದ್ಬಿಟ್ಟು. ನಮ್ಮ ನಿರ್ಮಾಪಕರು, ಬಾಸ್ ಇದನ್ನು ತೊಗೊಳ್ಳಿ, ಹೆಂಗೈತೆ ನೋಡಿ ನೀವು. ಕುಡಿದು ಸಖತ್ತಾಗಿತ್ತು. ಏನಂದರೆ ಅಲ್ಲಿ ಅವ್ರು ಮಾಡೋದು ಗ್ರೀನ್ ಟೀ, ಅದಕ್ಕೆ ಹಾಜ್ಮೋಲ ಎಲ್ಲ ಹಾಕಿ. ರಿಯಾಕ್ಷನ್ ಏನು ಕುಡಿದ ತಕ್ಷಣ? ಫಸ್ಟ್ ರಿಯಾಕ್ಷನ್ ಏನು ಅನ್ನಿಸ್ತು? ಅಯ್ಯೋ, ನಾನು ತೊಗೊಂಡಿದ್ದಿಲ್ಲ.
ಅದರದ್ದೇ ಮಜಾ ಬೇರೆ. ಏನಿದು ಏನು ಹೊಸ ಫ್ಲೇವರ್ ಅಲ್ಲ ಹೊಸ ಫ್ಲೇವರ್ ಏನೋ ಸಮಥಿಂಗ್ ಇದೆಯಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಡೈಜೆಷನ್ಗೂ ಒಳ್ಳೆಯದು ಅಂತಂದರು. ಅಲ್ಲೇ ನಮ್ಮ ಆ್ಯಕ್ಚುಲಿ ಪ್ರಸಾದಿ ಅಂತ ಇವನಿದ್ದಾನೆ ಕಿಚನಲ್ಲಿ ಅವನೇ ಮಾಡೋದು ನನಗೆ. ಸೊ ಪ್ರಸಾದಿ ಬಾಯಿಲಿ ನೋಡ್ಕೋರು ಹೆಂಗೆ ಮಾಡ್ತಾರೆ ಅಂತಂದ್ಬಿಟ್ಟು ಅವ್ನ ಮುಂದೆ ಮಾಡಿಸಿ ಅಲ್ಲಿಂದ ಕ್ಯಾರಿ. ಸೊ ಅಲ್ಲಿಂದ ಶುರುವಾಯಿತು ಗ್ರೀನ್ ಟೀ ಒಳಗೊಂದು ಹಾಲು ಪ್ರತಿದಿನದ ಡ್ರಿಂಕ್ ಅದು ಮಧ್ಯಾಹ್ನ ಊಟ ಆದಮೇಲೆ ಒಂದು ಡ್ರಿಂಕು. ನೈಸ್. ಬಟ್ ಈ ಟೇಸ್ಟೇ ಒಂಥರ ಅಲ್ಲ ಸರ್ ನಿಮ್ಮದು? ಹೊಸ ಟ್ರೈ ಮಾಡ್ತಾನೆ ಇರ್ತೀವಿ ಸರ್. ಆಮೇಲೆ ಐ ಆಮ್ ನಾಟ್ ಸೋ ಫುಡ್ಡಿ ಆಲ್ಸೋ. ಮೀನ್ಸ್ ನನಗೆ ಎಲ್ಲಿಗೆ ಹೊರಗಡೆ ಹೋಗಿದ ತಕ್ಷಣ ಅಯ್ಯೋ ನಾನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅಲ್ಲಿ ಏನು ಸಿಗುತ್ತೆ ಅದೇ ತಿನ್ಕೊಳ್ತೀನಿ. ಸೊ ಎಲ್ಲಿ ಹೋದರೂ ಕೂಡ ನಿಮ್ಗೊಂದು ಸ್ಪೆಷಲ್ ಆತಿಥ್ಯ ಬೇಕು ಅಂತ ಬಯಸಲ್ಲ ನೀವು? ಹೆಂಗಂದ್ರೆ ನಂಗೆ ಸ್ಟಾರ್ ಗಿರಿ ಪಕ್ಕಕ್ಕೆ ಸರ್. ಸ್ಟಾರ್ ಎಲ್ಲ ಸ್ಕ್ರೀನ್ ಮೇಲೆ ಅಷ್ಟೇ ಸರ್. ಅದನ್ನೆಲ್ಲ ಕಡೆ ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಆಫ್ಕೋರ್ಸ್ ಸಮ್ಟೈಮ್ಸ್ ಐ ಕ್ಯಾರಿ ಸಮ್ ಪ್ಲೇಸಸ್ ಅಷ್ಟೇ, ಎಲ್ಲ ಕಡೆಗೆ ಹೋಗಲ್ಲ. ನನಗೆ ಅವರ ತುಂಬ ಆತ್ಮೀಯ ಗೆಳೆಯರು ಪ್ಲಸ್ ತುಂಬ ಸುತ್ತಾಡಿದಾರೆ. ಹಂಗೆ ನೋಡೋಕೆ ಹೋದರೆ ಅವ್ರು ಸುತ್ತಾಡ್ತಾ ಇರ್ಬೇಕಾದ್ರೆ ಹಲವಾರು ಅಫ್ಕೋರ್ಸ್ ಅವ್ರ ಜೊತೆ ಕಳೆದಿರುವಂಥ ಸಮಯಗಳನ್ನ ಅವರು ಮೆಲ್ಕು ಹಾಕ್ತಾರೆ ತುಂಬ ಸರಿ. ದರ್ಶನ್ ಯಾವ ಥರ ಟ್ರೀಟ್ ಮಾಡ್ತಾರೆ, ಸ್ಟಾರ್ ಲೆವೆಲ್ಗೆ ಹೋದಾಗ ಕೂಡ ಏನು ಮಾಡ್ತಾರೆ. ತುಂಬ ಜನರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ತಿನ್ನೋದು ಬಿಟ್ಬಿಡಿ ನೋಡೋಕ್ಕೂ ಇಷ್ಟ ಆಗಲ್ಲ. ಆದರೆ ನನ್ನಂಥವ್ರು ಮಾತ್ರ ಒಂದು ಸ್ವಲ್ಪ ದೂರ. ನಾವು ಉಪ್ಪಿಟ್ಟನ್ನ 3 ಹೊತ್ತು ಕೊಟ್ಟರು ತಿಂತೀವಿ. ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ಉಪ್ಪಿಟ್ಟು ತಿನ್ನೋದಲ್ಲ ಉಪ್ಪಿಟ್ಟು ಮಾಡೋಕ್ಕೂ ಕೂಡ ಸೈ ಅಂತ ತುಂಬ ಚೆನ್ನಾಗಿ ಅವ್ರ ಫ್ರೆಂಡ್ ಒಬ್ಬರು ಮಾತಾಡ್ತಿದ್ದಾರೆ. ಅವ್ರಿಗೆ ಈ 5 ಸ್ಟಾರ್ ಲೈಫ್ಗಿಂತ ಅವ್ರಿಗೆ ಈ ನಾರ್ಮಲ್ಲಾಗೆ ಆರಾಮಾಗೆ ಎಲ್ಲರ ಜೊತೆಗೆ ಒಂದು ಕಾಮನ್ ಮ್ಯಾನ್ ಥರ ಇರೋಕ್ಕೆ ತುಂಬ ಇಷ್ಟಪಡ್ತಾರೆ. ಅದನ್ನು ನಾನು ನೋಡಿದ್ದೀನಿ. ನಾವು ಬೈಕ್ ರೈಡ್ ಹೋದಾಗ ಎಲ್ಲ ಕಡೆ ಅವರೇ ಕೂತ್ಕೊಂಡು ಉಪ್ಪಿಟ್ಟು ಮಾಡೋದು ಆಗಲಿ. ಸೊ ಎಲ್ಲೋ ಒಂದು ಕಡೆ ರೋಡ್ ಮಧ್ಯದಲ್ಲ ಎಲ್ಲಾದರೂ ಒಂದು ಕಡೆ ಜಾಗ ಬೇಲಿ ಅಥವಾ ಜಾಗ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಸೊ ಈ ಥರ ಎಲ್ಲ ಒಂದು ಒಳ್ಳೆ ಗುಣ ಇದೆ. ನಾವು ಬೈಕಿಂಗ್ ಮಾಡ್ತಿದ್ವಿ ಸರ್ ಎಲ್ಲ. ನಮ್ಮದು ಒಂದಷ್ಟು ಜನ ಟ್ರಿಪ್ ಇದೆ. ಸೊ ಧರ್ಮ, ಕೀರ್ತಿರಾಜು, ನಾನು ಒಂದಷ್ಟು ಜನ, ಒಂದು 15-16 ಜನ ಇದ್ವಿ. ಸೊ ಇಲ್ಲಿಂದ ಒಂದ್ಸಲಿ ಗೋವಾಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿಂದ ಓಡಿಸ್ಕೊಂಬಂದಿದ್ದೆ ಟಯರ್ಡ್ ಆಗೋಗಿತ್ತು. ಅಲ್ಲಿ ಯಾವುದೋ ಒಂದು ಮಚಾಂತರ ಯಾರೋ ಕಟ್ಟಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಉಪ್ಪಿಟ್ಟು ನಮ್ಮ ಬೂಂದಿ ಅಂತ ಒಬ್ಬ ಅದಾನೆ, ಸೀನಾ ಅಂತ, ಅವನೇ ಚೆನ್ನಾಗಿ ಮಾಡ್ತಾನೆ. ಸೊ ಅವನು ಮಾಡಿದೆ, ಅವ್ನ ಜೊತೆಗೆ ನಾವು ಸ್ವಲ್ಪ ಸೇರ್ಕೊಂಡು ಅಷ್ಟೇ. ನನಗೆಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ಲ. ಈರುಳ್ಳಿ ಹೆಚ್ಚಿಕೊಡೋದು ಅಷ್ಟೇ, ಆ ಥರ ಹೆಲ್ಪ್ ಮಾಡ್ಕೊಡೋದು, ಹೆಲ್ಪ್ ಮಾಡ್ಕೊಡೋದು, ಪಾತ್ರೆ ತೊಳೆಯೋದು ಎಲ್ಲ ಬೇಗ ತೊಳೆದ್ರೆ 4 ಜನ ಸೇರಿದ್ರೆ ತಾನೆ ಬೇಗ ಓಡ್ಬೋದಲ್ಲ ಅಂತ. ನಮ್ಮ ಜನ ತುಂಬ ನೋಡ್ತಿರ್ತಾರೆ ದರ್ಶನ್ ಅವರು ಪಾತ್ರೆ ತೊಳೆಯೋದ ಅಂತ. ತಪ್ಪೇನಿದೆ ಸರ್? ಅಯ್ಯೋ ತಪ್ಪೇನಿದೆ ಅದರಲ್ಲಿ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಪಾತ್ರೆ ಹೆಂಗೆ ತೊಳಿತಾರೆ ಅಂತ. ಶಬರಿಮಲೆಗೆ ಹೋದಾಗ ಯಾವತ್ತೂ ನಮ್ಮ ಟ್ರೂಪಲ್ಲಿ ಹೀರೋ ಆಗಿ ಬಂದಿಲ್ಲ. ಸೊ ಪಾತ್ರೆ ತೊಳೆಯೋದಿರಲಿ, ಈರುಳ್ಳಿ ಹಚ್ಚೋದು. ಆ್ಯಕ್ಚುಲಿ ನಾನು ಅಲ್ಲಿ ನಮ್ಗೆ ಯಾವಾಗ ಫೇಮಸ್ ಏನಂದರೆ, ನಾನು ಇಲ್ಲಿ ಪಕ್ಕ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಏನು ಮಾಡಿದೆ ಅಲ್ಲೆಲ್ಲ ಫುಲ್ಲು ಒಂದು ಮ್ಯಾಟೆಲ್ಲ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡು ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅವರೂ ಕೂತ್ಕೊಂಡು ಹಚ್ತಾರೆ, ಅಲ್ಲ ಅರ್ಜೆಂಟಿಗೆ ಏನು ಬೇಕೋ ಅದು ಪಾತ್ರೆ ತೊಳ್ಕೊಡ್ತಾರೆ. ಆ ಥರ ಯಾವತ್ತೂ ನಾನು ಹೀರೋ ನಾನು ಕೂತಿದ್ದ ಜಾಗದಲ್ಲಿ ತಂದುಕೊಡ್ಬೇಕು ಅಂತೇನಿಲ್ಲ. ಈಗ ಫಸ್ಟ್ ನಾನು ಸರ್ವ್ ಮಾಡಿಬಿಡ್ತೀನಿ, ನೆಕ್ಸ್ಟ್ ಅವ್ರು ಸರ್ವ್ ಮಾಡ್ತಾರೆ. ಆಮೇಲೆ ಪಾತ್ರೆಗಳೆಲ್ಲರೂ ತೊಳ್ಕೊಳ್ಳೇಬೇಕಲ್ಲ ಆ ಜಾಗಕ್ಕೆ. ಅವರೇ ಅದಕ್ಕೆ ನೀರು ಹಾಕೋದು, ಇಲ್ಲಾಂದ್ರೆ ಒಂದೊಂದ್ಸರಿ ಅರ್ಜೆಂಟಾಗಿ ಸೌಟ್ ಬೇಕಾಗಿರುತ್ತೆ, 2-3 ಕಡೆ ಹಾಕ್ಬಿಟ್ಟು ಹೋಗಿ ತೊಳ್ಕೊಡೋದು. ಆ ಥರ ಅವರು ಒಬ್ಬ ಭಕ್ತರ ಥರನೇ. ಯಾವತ್ತೂ ನಾವೆಲ್ಲ ಹೊರಗಡೆ ಹೋದಾಗಲಿ ಒಂದು ಪಾರ್ಟಿ ಕರ್ಕೊಂಡು ಹೋಗಲಿ ಎಲ್ಲೂ ನಾನು ಹೀರೋ ಅನ್ನೋದು ಯಾವತ್ತೂ ತೋರಿಸ್ಕೊಂಡಿಲ್ಲ ಸರ್. ಈಗ ಒಂದೇನಾದರೆ ಮಾಲೆ ಹಾಕಿಸ್ಕೊಂಡಿರ್ತೀವಿ ಸರ್. ಶಬರಿಮಲೆ ಎಲ್ಲರೂ ಹೆಂಗೆ ಹೋಗ್ತಾ ನಾವು ಹಂಗೆ ಹೋಗೋದು ಸರ್. ಸೊ ಅಷ್ಟೇ. ಪಾಪ ಈಗ ನಾವು ಸ್ವಲ್ಪ ಸಾಥ್ ಕೊಟ್ಟಿರ್ತಾನೆ ಎಲ್ಲ ಬೇಗ ಮುಗಿಯುತ್ತೆ, ಬೇಗ ಹೊರಡ್ಬೋದಲ್ಲ ಅಂತ ಅಷ್ಟೇ. ಬಟ್ ಅವರೆಲ್ಲ ಸ್ಟಾರ್ಟಿಂಗ್ ಮುಜುಗರ ಪಡ್ತಾರೆ, ಅಯ್ಯೋ ಇವ್ರು ಸ್ಟಾರು ಏನು ಮಾಡ್ತಾರೋ, ಏನು ಹೇಳಬೇಕೋ ಬೇಡ ಸರ್. ಫಸ್ಟ್ ಟೈಮ್ ನಮ್ಮದು ಏನೋ ಶಬರಿಮಲೆ ಇದು ಕೇಳ್ಬೇಕು ಸರ್. ಆ್ಯಕ್ಚುಲಿ ನಾವು ಹಾಕೊಂಡೇ ಇರಲಿಲ್ಲ ಮಾಲೆನ. ಏನೋ ಹಿಂಗೆ ಅನಿಸ್ತಾ ಇತ್ತು, ಸರಿ ಹಾಕ್ಕೊಳ್ಳೋಣ, ಸರಿ ಬೆಳಗ್ಗೆ ಹಾಕೊಂಡು ಸಾಯಂಕಾಲ ಓಡೋಣ. ಬೆಳಗ್ಗೆ ಹಾಕ್ಕೊಂಡು ಸಾಯಂಕಾಲ ಹೊರಟ್ವಿ. ಯಾವ ಗಾಡಿ ಅಂತಲೂ ಸಿಗಲಿಲ್ಲ. ಅದು ಯಾರೋ ಅವನು ಹರ್ಷ ಅಂತಿದ್ದ, ಅವ್ನ ಫ್ರೆಂಡ್ ಯಾರ್ದೋ ಒಂದು ಗಾಡಿ ಸರ್. ಒಳಗಡೆ ಹಿಂಗೂ ಸಹ ಕೂರೋಕ್ಕಾಗಲ್ಲ ಸರ್, ಅಷ್ಟು ಹತ್ತತ್ರ ಸೀಟ್ಗಳು. ಸರಿ ಹೆಂಗೋ ಅಡ್ಜಸ್ಟ್ ಹೊರಟೋದ್ವಿ. ಆಯಿತು, ಶಬರಿಮಲೆಗೂ ಹೋದ್ವಿ ಹೆಂಗೋ ಅದರಲ್ಲೇ. ಬರ್ಬೇಕಾದ್ರೆ ಎಲ್ಲರೂ ಮಾಡಬೇಕಲ್ಲ, ಏನೂ ತೊಗೊಂಡೋಗಿಲ್ಲ, ನಮಗೇನು ಗೊತ್ತಿಲ್ಲ ಐಡಿಯಾ. ಸರಿ ಈಗ ಅಲ್ಲೊಂದ್ಸಲಿ ಅನ್ನ ಮಾಡಿಕೊಂಡು ಈ ಹುಳಿಗೊಜ್ಜು ಅಂತ ಮಾಡ್ತಾರೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹಸಿ ಗೊಜ್ಜು ಅಂತ ಹಂಗಂಗೆ ಕೈಯಲ್ಲಿ ಕಿಂಚಿ ಅದನ್ನು ಮಾಡ್ಕೊಂಡು ಅದನ್ನೇ ತಿನ್ಕೊಂಡು ಬಂದ್ವಿ ನಾವೆಲ್ಲ. ಸಾಮಾನ್ಯವಾಗಿ ಹಳ್ಳಿ ಕಡೆ ಏನು ಮಾಡ್ಕೊಳಕ್ಕಾಗಲಿಲ್ಲ, ಆರ್ಥಿಕವಾಗಿ ನಾವು ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಅವ್ರ ಮನೇಲಿ ಒಂಚೂರು ಹುಣಸೆ ಹಣ್ಣು ಕಿವುಚ್ಬಿಟ್ಟು ಅದಕ್ಕೊಂಚೂರು ಈರುಳ್ಳಿ ಹಾಕಿ ಉಪ್ಪು ಹಾಕಿ ಮೆಣಸಿನ್ಕಾಯಿ ಕಿವುಚ್ಬಿಟ್ಟು ಅಷ್ಟೇ, ಅದೇ ಮುಗಿತು. ದರ್ಶನ್ ಅವ್ರಿಗೆ ನೀವೇನಾದ್ರು ಮಾಡಿಕೊಡ್ಬೇಕು ಅಂತಿದ್ರೆ ಇದನ್ನು ಮಾಡಿಕೊಟ್ಬಿಡಿ, ಫಿದಾ ಆಗ್ಬಿಡ್ತಾರೆ. ಎಲ್ಲ ತಿಂತೀನಿ ಸರ್, ಅದಕ್ಕೆ ಹೇಳ್ತಿಲ್ಲ ಸರ್. ನಾನು ಎಲ್ಲ ಏನು ಬೇಕಾದ್ರೆ ತಿಂತೀನಿ, ನಾನು ಹೊಟ್ಟೆ ತುಂಬಬೇಕಷ್ಟೇ ನನಗೆ. ಬಟ್ ಆ ಹೊಟ್ಟೆ ತುಂಬದೇ ಇರೋ ದಿನಗಳು ಇತ್ತ ಸರ್? ಇದೆ ಎಲ್ಲ. ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ತಿನ್ಕೊಂಡ್ಬಿಟ್ರೆ ರಾತ್ರಿ ಕಷ್ಟ ಆಗ್ಬಿಡುತ್ತಲ್ಲ, ಸೊ ಮಧ್ಯಾಹ್ನ ಸ್ಕಿಪ್ ಮಾಡಿ ರಾತ್ರಿಗೆ ತಿನ್ಕೊಳ್ತಾರೆ. ಓ ಹಂಗಾದು? ಹಾಗೆ. ಓ ಅದು ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಅಂದರೆ ಪ್ರಯತ್ನ ಪಡೋ ಟೈಮಲ್ಲಿ. ಹಾಂ, ಅಂದರೆ ಲೈಟ್ ಬಾಯ್, ಕ್ಯಾಮ್ರಾ ಅಸಿಸ್ಟೆಂಟ್,
ಓ ಆ ಟೈಮಲ್ಲಿ ಹಣ್ಣು ಅವಾಗೆಲ್ಲ ಬಾಟ ಗೀಟ ಕೊಡ್ತಿದ್ರು ಬಟ್ ಸ್ಟಿಲ್ ಅವು ಬೆಂಗಳೂರು ಜೀವನ. ಯಾವಾಗಂದರೆ ಅದು ಆ ಕೆಲಸ ಮಾಡ್ಬೇಕಾದ್ರೆ ಪರವಾಗಿಲ್ಲ ಸರ್, ಇದೇನು ಸೆಟ್ಟಲ್ಲೆಲ್ಲ ನಡೆದೋಗೋದು. ಬಟ್ ಚಾನ್ಸ್ಗೋಸ್ಕರ ಇಲ್ಲಿ ಬಂದು ಇಲ್ಲಿ ಯಾರೋ ಮನೇಲಿ ಕೇಳಿಕೊಂಡು ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ರೂಮ್ ಶೇರ್ ಮಾಡಿಕೊಂಡು, ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮಧ್ಯಾಹ್ನ ಊಟ ಸ್ಕಿಪ್, ರಾತ್ರಿಗೆ ಯಾರಾನು ಇದ್ದಾರ ಇನ್ನು ಇವತ್ತು ಕೊಡಿಸ್ತಾನೆ ಅಂದರೆ ಅವನ ಜೊತೆ. ಸೊ ಆ ಥರ ಸುಮಾರು ಜನ ಫ್ರೆಂಡ್ಸ್ಗಳು ಆ ಥರ ಮಾಡಿದ್ದಾರೆ. ಬಟ್ ಯಾರು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾರೆ ನಾನು ತೂಗ್ದೀಪ್ ಶ್ರೀನಿವಾಸ್ ಅವ್ರ ಮಗ ಎಲ್ಲ ಇವತ್ತು ಒಬ್ಬರು ಹೊಸಬ್ರು ತಂದು ಹೆಂಗೆ ಫೋಟೋ ಕೊಡ್ತಾರೆ ಸರ್, ಹಂಗೇನೆ ನಾನು ಹಿಂದ್ಗಡೆ ಹೆಸರು ಬರೆದು ಮೊಬೈಲ್ ನಂಬರ್ ಬರೆದು ಸರ್ ಚಾನ್ಸ್ ಕೊಡಿ ಸರ್. ಅವ್ರು ಹೆಂಗೆ ನೋಡ್ತಿದ್ರು ಸರ್ ನಿಮ್ಮನ್ನ? ಹೊಸಬ್ರು ಥರ ನೋಡ್ತಾರೆ ಸರ್. ದೊಡ್ಡ ಕಲಾವಿದ್ರು ಮಗಪ್ಪ ಬಂದಿದ್ದಾನೆ ನಾನೇ ಹೇಳ್ತಾ ಇರಲಿಲ್ಲ ಸರ್, ಅದೊಂದು 2-3 ಕಡೆ ಆಯ್ತು ಆ ಇನ್ಸಿಡೆಂಟು. ಅಂದರೆ ಅದನ್ನು ಕಟ್ಟೆ ಮಾಡ್ಬಿಟ್ಟೆ. ಅಂದರೆ ಅವ್ರ ಹೆಸರು ಹೇಳಿದ್ಮೇಲೆ ಅವ್ರು ಬೇರೆ ಥರ ಯಾಕೆ ಮಾಡಿ ಬೇಡ ಬಿಡು, ಯಾಕಂದ್ರೆ ಅವರೆಲ್ಲ ನಮ್ಮ ಮನೆಗೆ ಬಂದು ಹೋಗಿರೋದು ಗೊತ್ತು, ನಮ್ಗಳನ್ನೆಲ್ಲ ನೋಡಿರೋದು ಗೊತ್ತು. ವ್ಯಕ್ತಿಗಳು ಚೇಂಜ್ ಆಗ್ಬಿಡ್ತಾರಲ್ಲ ಸರ್? ಸರ್ ವ್ಯಕ್ತಿಗಳು ಚೇಂಜ್ ಅವತ್ತು ನನ್ನ ಟೈಮ್ ಸರಿ ಇರಲಿಲ್ಲ ಸರ್, ಅಷ್ಟೇ ಅನ್ಕೊಳ್ಳೋದು. ಪಾಪ ಅವ್ರ ಮೇಲೆ ಬ್ಲೇಮ್ ಮಾಡಲ್ಲ ನಾನು. ನೀವು ಚೇಂಜ್ ಆಗಲಿಲ್ಲ, ಎಲ್ಲ ಬಂದರು. ಚೇಂಜ್ ಆಗೋದಕ್ಕೆ ಏನಿದೆ ಸರ್? ಹೋಗ್ಲಿ, ಚೇಂಜ್ ಆಗಬೇಕಂತ ಏನಿದೆ? ರೂಲ್ ಇದೆಯಾ ಅದರಲ್ಲಿ? ನೀವು ಬಂದಿರೋ ಹಾದಿ ನೀವು ಮರ್ತಿಲ್ಲ. ಆ ಕಷ್ಟ ಇವಾಗಲೂ ಎಷ್ಟೋ ಜನ ಹುಡುಗರು ಗೊತ್ತಾಗ್ಬೋದು. ಅದಕ್ಕೆ ನಾವು ಯಾವಾಗಲೂ ತುಂಬ ಕುತೂಹಲದಲ್ಲಿ ಯೋಚನೆ ಮಾಡ್ತಿರ್ತೀನಿ. ಇತ್ತೀಚೆಗೆ ಯಾರಾದರೂ ಹೊಸಬರು, ಹೊಸ ತಂಡ, ಅವ್ರ ಆಡಿಯೋ ರಿಲೀಸ್ ಫಂಕ್ಷನ್ನು, ಅವ್ರದ್ದೊಂದು ಪ್ರೆಸ್ ಮೀಟು, ಅವ್ರದ್ದು ಯಾವುದೋ ಒಂದನ್ನು ದರ್ಶನ್ ಅವ್ರ ಕೈಲಿ ಬಿಡುಗಡೆ ಮಾಡಿಸ್ಬೇಕು ಅಂದರೆ ಅವರು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇರಲಿ ಆ ಜಾಗದಲ್ಲಿ ದರ್ಶನ್ ಇರ್ತಾರೆ. ವಾಟ್ ಎ ಸಪೋರ್ಟ್ ಸರ್ ಅದು. ನಮ್ಮ ಕನ್ನಡ ಸಿನಿಮಾ ಅಲ್ಲ ಸರ್, ವಿ ಶುಡ್ ಸಪೋರ್ಟ್ ಆ ಕನ್ನಡ ಸಿನಿಮಾ. ಯಾರನ್ನಾಗಲಿ ಇವತ್ತು ಹೊಸಬ್ರು ಇರ್ತಾರೆ ಸರ್, ನಾಳೆ ಅವರು ಒಬ್ಬರೇ. ಇವಾಗ ಇದು ದರ್ಶನ್ ಅವ್ರಿಗೆ ಅಂತ ಬರೆಯೋದು ಬೇರೆ ಸರ್. ಆ ದಿನಗಳಿತ್ತಲ್ಲ, ಈ ಕತೆ ಇದಕ್ಕೆ ದರ್ಶನ್ ಸೂಟ್ ಆಗ್ತಾರೆ ಅಂತ ಇಷ್ಟನ್ನು ನೋಡ್ತಿರ್ಬೇಕಾದ್ರೆ ಆ ದಿನಗಳಿತ್ತ ಸರ್? ಹಂಗೆ ಇತ್ತಿತ್ತು ಸರ್. ಐ ವಾಸ್ ಆನ್ ಆಪ್ಷನ್. ಅವ್ರು ಯಾರು ಮಾಡಲಿಲ್ಲ ದರ್ಶನ್ ಸಿಗೋನು, ಇವ್ರು ಯಾರು ಮಾಡಲಿಲ್ಲ ದರ್ಶನ್ ಸಿಗೋನು. ಸೊ ಲೈಕ್ ದಟ್ ಇಟ್ ವಾಸ್. ಐ ಆಮ್ ಆನ್ ಆಪ್ಷನ್. ಅದಕ್ಕೆ ನಾನೇನು ಫೀಲು ಮಾಡಲ್ಲ ಸರ್, ನನಗೆ ಕೆಲಸ ಬೇಕಾಗಿತ್ತು ಅಷ್ಟೇ. ಆಪ್ಷನ್ನೇ ಆಗಲಿ ಪರವಾಗಿಲ್ಲ. ಯಾರು ಬಂದು ದರ್ಶನ್ ಯಾವ್ದಾರು ಮಾಡ್ತೀಯೇನೆ ಅಂದರೆ ತಕ್ಷಣ ಬರ್ತೀನಿ ತೋಡೋಗ್ಬಿಡ್ತಿದ್ರು ಸರ್, ಹೆಂಗೆ ಸರ್ ಅದು? ಇಮಿಡಿಯೇಟಾಗಿ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಪಾತ್ರ ನೋಡ್ತಿದ್ರೆ ನೋಡ್ತಾನೆ ಇರಲಿಲ್ವಾ? ಏನಿಲ್ಲ, ಕತೆ ಕೇಳ್ತಿದ್ದೆ, ರೆಡಿ ಸರ್, ನಾನು ಮಾಡ್ತೀನಿ ಸರ್. ಓ ನಿಮ್ಮ ಫಿಕ್ಸು, ನೀವು ಮಾಡೋಕ್ಕೆ ರೆಡಿ ಇದ್ದೀನಿ, ಕತೆ ಕೇಳಬೇಕು ಅಷ್ಟೇ. ಅವ್ರು ಹೆಂಗೆ ತೆಗಿತಾರೆ, ಆ ಕಥೆಯಲ್ಲಿ ನನಗೆ ಪ್ರಾಮುಖ್ಯತೆ ಹೆಂಗಿದೆ, ಡೈಲಾಗ್ ಹೆಂಗಿದೆ, ಹಾಡು ಹೆಂಗಿದೆ, ಎಂಥದ್ದು ಇಲ್ಲ. ನಥಿಂಗ್. ಇವತ್ತು ಸರ್ ಇವತ್ತು ಅದೇ ನಾಗಿ ಆ್ಯಕ್ಚುಲಿ ಫೋನ್ ಮಾಡಿದ್ದಾರೆ ಸರ್. ಚಕ್ರವರ್ತಿದು ಟೈಟಲ್ ಟ್ರ್ಯಾಕ್ ಬರೋದ ತಕ್ಷಣ ಎಲ್ಲಿದೆಯಪ್ಪ? ಏನು ಹೇಳು, ನೋಡೋ ಇರೋ ಬರೋ ಪ್ರಾಣಿ ಎಲ್ಲ ಬರೆದ್ಬಿಟ್ಟಿದ್ದೀನಿ ನಿನ್ನ ಮೇಲೆ, ಇನ್ನು ಉಳಿದಿದ್ದು ಯಾವ ಪ್ರಾಣಿ ಇಲ್ಲ. ಬೇರೆ ಪ್ರಾಣಿ ಇದ್ರೆ ನಿಂಗೆ ಗೊತ್ತಿರೋ ನಂಗೆ ಹೆಸರು ಹೇಳು ಅಂತ. ಯಾಕಂದ್ರೆ ಅದರಲ್ಲಿ ಹದ್ದು, ಹಾವು ಎಲ್ಲ ಬಂದ್ಬಿಡುತ್ತೆ. ಅಂದರೆ ಅಯ್ಯೋ ಇರೋ ಬರೋ ನ್ಯಾಷನಲ್ ಜಾಗ್ರಫಿ ಅದರೊಳಗೆ ಹಾಕಿದೆಯಲ್ಲ, ಇನ್ನು ಮಿಕ್ಕಿದ್ದು ಎಲ್ಲಿ ಬರೀತೀಯ ನೀನು ಅಂದ್ಕೊಂಡು ಆ ಥರ. ಬಟ್ ಇವತ್ತು ಕುತೂಹಲ ಇರುತ್ತೆ, ಕತೆ ಕೇಳಬೇಕು, ಪಾತ್ರ ನೋಡಬೇಕು, ಅದಕ್ಕೆ ಎಷ್ಟು ಮೈಲೇಜ್. ಅವತ್ತಂಗೆ ಕೂತ್ಕೊಂಡು ಕತೆ ಕೇಳ್ತಿದ್ದೆ ಸರ್, ಇವತ್ತಿಗೂ ಹಂಗೆ ಸರ್. ಇಟ್ಸ್ ನಾಟ್ ಲೈಕ್ ನನ್ನ ಮುಂದೆ ಕೂತ್ಕೊಂಡು ಯಾರೇ ಕತೆ ಹೇಳಿದ್ರು ಕೂಡ ನಾನು ಆ್ಯಕ್ಚುಲಿ ಹೇಳ್ತೀನಿ, ಸ್ಟೋರಿ ರೈಟ್ರ್ ನಂಗೆ ಕತೆ ಹೇಳ್ಬಾರ್ದು. ನಂಗೆ ಸ್ಟೋರಿ ರೈಟ್ರ್ ಕತೆ ಹೇಳಿದ್ರೆ ನಂಗೆ ಕೇಳಲ್ಲ, ನನಗೆ ಡೈರೆಕ್ಟ್ರ್ ಕತೆ ಹೇಳ್ಬೇಕು. ಏನಕ್ಕೆ ಅಂತಂದರೆ ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಸೊ ಯೂಶ್ವಲಿ ಸ್ಟೋರಿ ರೈಟ್ರ್ ಹೇಳ್ಬಿಡ್ತಾರೆ, ಅವ್ರು ಕೂತಲ್ಲೇ ಆ್ಯಕ್ಚುಲಿ ಪ್ರಪಂಚ ತೋರಿಸ್ಬಿಟ್ಟು ಹೊಡೋಗ್ತಾರೆ. ಬಟ್ ಡೈರೆಕ್ಟ್ರ್ ಆಮೇಲೆ ಸಿನಿಮಾ ನೋಡ್ಬಿಟ್ಟು ಏನೇ ಇದು ಅಂದರೆ ಸರ್ ನಂಗೆ ಹೇಳಿದ್ದು ಇಷ್ಟೇ ಸರ್ ಅಂತಾರೆ. ಅವತ್ತು ಕಲ್ತ್ಕೊಂಡೆ, ಓಹೋ ನೆಕ್ಸ್ಟ್ ಟೈಮಿಂದ ಇದೊಂದು, ಇವತ್ತು ಅದೊಂದು ರೂಲ್ ನಂದು. ಸರ್ ಇವ್ರು ಯಾರೋ ಸ್ಟೋರಿ ರೈಟ್ರ್ ಹೇಳ್ತೀವಿ, ಡೈರೆಕ್ಟ್ರ್ ನೀನು ತಾನೆ, ನೀನು ಹೇಳು, ನಿನ್ನ ತಲೆಯಲ್ಲಿ ಎಷ್ಟಿದೆ ನಂಗೆ ಗೊತ್ತಾಗಬೇಕು, ನೀನು ಕತೆ ಹೇಳಿ ನನಗೆ. ಸೊ ಆ ಕತೆ ಮೇಲೆ SR ಒಂದು ಮಾಡಿ ಅಷ್ಟೇ. ಸೊ ತುಂಬ ಕತೆಗಳನ್ನ ರಿಜೆಕ್ಟ್ ಮಾಡಿದ್ದು ಉಂಟು. ಡಸಂಟ್ ಮ್ಯಾಟರ್ ಎಷ್ಟು ಬಿಗ್ ಬಡ್ಜೆಟ್. ಇಲ್ಲ ಬಜೆಟ್ ಅಂತಲ್ಲ. ನಾನು ಇವಾಗ ಏನಂದ್ರೆ ಸರ್, ಇವಾಗ ನಾನು ಯೂಶ್ವಲಿ ಏನು ಹೇಳ್ತೀನಿ, ಈಗ ಹಂಗೆ ಕತೆ ಕೇಳ್ತೀನಿ ಸುಮಾರು ಜನ ಇರ್ತಾರೆ ಸರ್. ಸೊ ಡೈಲಿ ಅದ್ರ ಮೇಲೆ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದ್ರಲ್ಲಿ ನಾನು ಮಾಡ್ತಿದ್ದೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಇದು ಒಂದು ಪಾಯಿಂಟು. ಆಮೇಲೆ ಇವತ್ತು ನಾವು ಇಷ್ಟು ಸಿನಿಮಾ ಮಾಡ್ಕೊಂಡು ಬರ್ತಾ ಇರ್ತೀವಿ, ನೀವು ಯಾವುದೋ ಒಂದು ಕತೆ ಹೇಳಿರ್ತೀರ, ನನಗೆ ನಮ್ಮ ಬಾಯಿಗಳು ಸರಿ ಇರಲ್ಲ. ನೀವು ಹೇಳಿದ್ದು ಯಾವುದೋ ಒಂದು ಸೀನ್ ಇಲ್ಲೆಲ್ಲೋ ಲಿಂಕ್ ಹೊಡಿತಾ ಇರುತ್ತೆ, ನಮ್ದೊಂದು ಆ್ಯಕ್ಚುಲಿ ಸ್ವಲ್ಪ ಗಾಂಚಲಿ ತೋರಿಸ ಇದಂಗಲ್ಲಮ್ಮ ಹಿಂಗೆ ಮಾಡಿಸ್ಬಿಡೋಣ ಚೆನ್ನಾಗಿರ್ತದೆ. ಆಮೇಲೆ ಅವ್ರು ಬಂದು ನಿಮ್ಮ ಮೀಡಿಯಾದಲ್ಲೇ ಕೂತ್ಕೊಂಡು ಇದು ನನ್ನ ಕತೆ, ನಾನು ಹೇಳಿದ್ದೆ. ಸೊ ಇದೆಲ್ಲ ಕತೆಗಳಿದೆ ಸರ್. ಅದೇ ಈಗ ಒಂದು ರೂಲ್ ಮಾಡಿಬಿಟ್ಟಿದ್ದೀನಿ ಸರ್. ಫಸ್ಟ್ ಯಾರೇ ಪ್ರೊಡ್ಯೂಸರ್ ಹತ್ರ ಬಂದರೂ ನಾನು ಫಸ್ಟ್ ಹೇಳೋದು, ನೀನು ಕತೆ ಕೇಳು, ನಿನಗೆ ಕಾನ್ಫಿಡೆನ್ಸ್ ಬರಬೇಕು, ಇದನ್ನು ನಾನು ಮಾಡ್ತೀನಿ, ಇದರಲ್ಲಿ ನನಗೆ ದುಡ್ಡು ಬರುತ್ತೆ, ಇದು ಗೆಲ್ಲುತ್ತೆ, ಕರ್ಕೊಬ. ಸುಮ್ಮನೆ ನೀನು ಅವರು ಇವರು ಅವ್ರು ನಂಗೆ ಕರ್ಕೊಂಡ್ರೆ ನಂಗೆ ಕತೆ ಕೇಳೋಲ್ಲ ಸರ್. ಲಾಜಿಕ್ ಚೆನ್ನಾಗಿದೆ ಇದು. ಅಲ್ಲ ಲಾಜಿಕ್ ಅಲ್ಲ ಸರ್, ಆಬ್ವಿಯಸ್ಲಿ. ಆಮೇಲೆ ಈಗ ಯಾರೇ ಹೊಸಬ್ರು ಸರ್ ನಂತರ ಹೊಸ ಕತೆ ಇದೆ ಸರ್, ಆಸ್ಕರ್ ಅವಾರ್ಡ್ ಬರಲಿ ಸರ್, ನಾನು ಮಾಡೋಕ್ಕೆ ಹೋಗಲ್ಲ, ಆಮೇಲೆ ಕೇಳೋಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಇವತ್ತು ನೀವು ಕೇಳ್ತೀರಾ, ಈಗ ಯಾರೋ ಹೊಸಬ್ರು ಡೈರೆಕ್ಟ್ರು ಕೇಳ್ಬಿಡ್ತೀರಾ, ಇಮಿಡಿಯೇಟ್ ಗಾಂಧಿನಗರದ ನಂಗೆ ಫೋನ್ ಬರುತ್ತೆ, ಸರ್ ಕತೆ ಕೇಳಿದೆ ಅಂತ, ಓಕೆ ಆಗಿದೆ ಅಂತಾರೆ ಸರ್, ಮಾಡ್ಬಿಡ್ತೀನಿ ಸರ್. ಓಕೆ ಸರ್, ನಾವೇ ಸರ್, ಅದೇ ಸರ್ ಡೇಟ್ ಈಗ ನೆಕ್ಸ್ಟ್ ಮಂತಿಂದ. ಎಲ್ಲಿಂದ ಡೇಟ್ ಕೊಡೋಣ ನೆಕ್ಸ್ಟ್ ಮಂತ್, ನಾನು ಕ್ಯೂ ಯಾರು ನೋಡೋಣ. ಸೊ ಅದಕ್ಕೆ ನಾನು ಅದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಸರ್. ಈಗ ಒಬ್ಬ ಪ್ರೊಡ್ಯೂಸರ್ ಅವ್ನಿಗೂ ಹೇಳ್ತೀನಿ ನಾನು, ನೋಡು ಕರೆಕ್ಟಾಗಿ ಇನ್ನೊಂದು 6 months ಇದ್ದಾಗ ಕರಿತೀನಿ, ಬಾಪ ನೆಕ್ಸ್ಟ್ ಈಗ ಒಂದು 6 ತಿಂಗಳು ಟೈಮ್ ಇದೆ, ಕತೆ ಹೇಳ್ಸು. ಯಾಕಂದ್ರೆ ಅಲ್ಲಿ ಕತೆ ಕೂತ್ಕೊಂಡು ನಾನು ಬ್ಲಾಕ್ ಮಾಡಿದ್ರೆ ಇನ್ನು ಆ ಕಡೆ ಹಂಗೆ ತಿರುಗೂ ನೋಡೋಲ್ಲ ಸರ್. ಇನ್ ಫೈನಲ್ ವರ್ಷನ್ ಇನ್ನೇನು ಶೂಟಿಂಗ್ ಹೋಗ್ತಾ ಇದೆಯೋ ಅಂದಾಗ ಬಾಚಿನ ಏನೇನು ಮಾಡಿದ್ಯಾ ಒಂದು ಲೈನಲ್ಲಿ ನಂಗೆ ಕರೆಕ್ಟಾಗಿ ಓಕೆ ಡನ್.
ದಟ್ಸ್ ಆಲ್. ಸಿಂಪಲ್ ಆ್ಯಂಡ್ ನೀಟ್. ಚೆನ್ನಾಗಿದೆ ಈ ವರ್ಕ್ ಕಲ್ಚರ್ ಆ್ಯಕ್ಚುಲಿ. ಗುಡ್. ಎಲ್ಲರೂ ಅಳವಡಿಸ್ಕೋಬೇಕು ಹಂಗೆ ನೋಡೋಕೋದ್ರೆ. ಯಾಕಂದರೆ ಪ್ರೊಡ್ಯೂಸರ್ನ ಬರೀ ದುಡ್ಡು ಹಾಕೋದಷ್ಟೇ ಮಿಕ್ಕಿದ ನಿಮ್ಮ ಮೇಲೆ ಅಂತ ನಮ್ಮ ತಲೆ ಮೇಲೆ ಹಾಕಿದ್ರೆ ಕೆಲವರಿಗೆ ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಸರ್. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದೆ ಸರ್, ಆ ಪ್ರೊಡ್ಯೂಸರ್ ನಿಜವಾಗ್ಲೂ ಇವತ್ತು ಹ್ಯಾಟ್ಸ್ ಆಫು. ಪಾಪ ಇಲ್ಲ ಅವ್ರು ಹೋಗ್ಬಿಟ್ರು, ಅವರು ನೆನೆಸ್ಕೋಬೇಕು ಅವ್ರನ್ನ. ಯಾಕಂದ್ರೆ ನಾನೇ ಒಬ್ಬರನ್ನ ಸಜೆಸ್ಟ್ ಮಾಡಿ ಕೊಟ್ಟಿದ್ದು, ಸಿನಿಮಾ ಡಬ್ಬ ಆಗೋಯ್ತು. ಹಂಗಾದ್ಮೇಲೂ ನಾನು ಮಿಕ್ಕಿದ ದುಡ್ಡು ತಂದ್ಕೊಡೋಕೆ ಬಂದರು ಸರ್. ಇನ್ನೊಂದೊಂದು 2.5 ಲಕ್ಷ 3 ಲಕ್ಷ ಬ್ಯಾಲೆನ್ಸ್ ಇತ್ತು. ನಾನು ಬೇಡ ಸರ್, ದಯವಿಟ್ಟು ನನ್ನಿಂದ ಲಾಸ್ ಆಗಿದೆ, ದಯವಿಟ್ಟು. ಇಲ್ಲ ದರ್ಶನ್, ನಮ್ಮ ಲಕ್ ಅಷ್ಟೇ. ಸೊ ನಾನು ಅದಕ್ಕೆ ಇನ್ನೊಬ್ಬನ ಸಜೆಸ್ಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ನೀನು ಡೈರೆಕ್ಟರ್, ನೀವು ಪ್ರೊಡ್ಯೂಸರ್, ನೀನು ಕರ್ಕೋಬಾ, ಎಲ್ಲ ನನ್ನ ತಲೆ ಮೇಲೆ ಒರೆಸ್ಲೇಬೇಡ. ಸೊ ಪ್ರೊಡ್ಯೂಸರ್ ಕನ್ವಿನ್ಸ್ ಆಗಬೇಕು, ಅವ್ರ ಕಾನ್ಫಿಡೆನ್ಸ್ ಬರಬೇಕು, ಆಮೇಲೆ ನನ್ನ ಹತ್ರ ಬರ್ತಾರೆ. ಸೊ ಸಾಮಾನ್ಯ ಒಂದು ಸಿನಿಮಾ ಗೆದ್ದುಬಿಟ್ರೆ ಯಾರಿಗಾರು ತಕ್ಷಣ ಎಲ್ಲರೂ ಮುಗಿ ಬಿದ್ದುಬಿಡ್ತಾರೆ, ನಿರ್ಮಾಪಕರವರ ಮನೆ ಮುಂದೆ ಅಂತ ಹೇಳ್ತೀವಿ ನಾವು. ನಂಗೆ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸರ್, ಮೆಜೆಸ್ಟಿಕ್ ಟೈಮಲ್ಲಿ 2001 2002 ಇಸ್ವಿ, ಮೆಜೆಸ್ಟಿಕ್ ಗೆಲ್ತಾ ಇದೆಯಪ್ಪ, ದರ್ಶನ್ ಅಂತ ನಟ ಬಂದಪ್ಪ, ತೂಗುದೀಪ್ ಅವ್ರ ಮಗ ಅಪ್ಪ, ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಚೆನ್ನಾಗಿದೆಯಪ್ಪ ಅಂತಂದ ತಕ್ಷಣ ಆ ಥರದ್ದು ಆಯ್ತಾ ಸರ್? ಏನಿಲ್ಲ ಸರ್, ನಾನು ಆ್ಯಕ್ಚುಲಿ ಮೆಜೆಸ್ಟಿಕ್ ಮುಹೂರ್ತ ಮುಗಿಸ್ಕೊಂಡು ಹೊರಗಡೆ ಬಂದಾಗಲೇ ಕರಿ ಅಡ್ವಾನ್ಸ್ ಇತ್ತು ಸರ್ ನಂತರ. ಯಾಕಂದರೆ ಅಣ್ಜಿ ಪ್ರೇಮಕ್ಕೆ ಗೊತ್ತಿರೋದು, ಸೊ ಹಂಗೆ ಅಂತಂದ್ಬಿಟ್ಟು ಅಣ್ಜಿನೇ ಕರ್ಕೊಂಬಂದು ಮಚಾ ಇದೊಂದು ಹಾಕೊಳ್ಳೋ ಅಂತಂದ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೆ ಸರ್. ನಾನು ಆ್ಯಕ್ಚುಲಿ ಮೆಜೆಸ್ಟಿಕ್ಕಿಂದೆ ಒಂದು ಕರಿಯಾ ಒಂದು ಸಿನಿಮಾ ಐತೆ ಅಂತ, ಮೆಜೆಸ್ಟಿಕ್ ಮುಗಿಯೋ ಅಷ್ಟರಲ್ಲಿ 2 ಸಿನಿಮಾ ನನ್ನ ಕೈಯಲ್ಲಿತ್ತು ಸರ್ ಅವಾಗ. ಕರಿಯಾ 1, ಧ್ರುವ 1 ಸರ್. ಧ್ರುವ 1, ಕರೆಕ್ಟ್. ಸೊ ಹಾಗೆ ಕರಿಯಾ ಮಚ್ಚು ಲಾಂಗು, ಧ್ರುವ ಒಂದು ಕಾಲೇಜ್ ಅಟ್ಮಾಸ್ಫಿಯರ್ ಇರುವಂಥ ಒಂದು ಸಿನಿಮಾ. ಬಟ್ ಐ ಸ್ಟಿಲ್ ರಿಮೆಂಬರ್ ಅವರ 52 ಸಿನಿಮಾಗಳು ಇದುವರೆಗೆ ರಿಲೀಸ್ ಆಗಿದೆ. ಅತಿ ಹೆಚ್ಚು ಕನ್ನಡದ ನೆಲದಲ್ಲಿ ಓಡಿರುವಂಥ ಯಾವುದಾದ್ರೂ ಒಂದು ಸಿನಿಮಾ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಕರಿಯಾ ಸಿನಿಮಾ. ಏನು ಸರ್ 700 ದಿನ 800 ದಿನ ಫಸ್ಟ್ ರಿಲೀಸ್ ಆಗಲಿಲ್ಲ ಸರ್. ಪಾಪ ಆನೇಕಲ್ ಬಾಲರಾಜ್ ಅವ್ರಿಗೆ ಏನೂ ಸಿಗಲಿಲ್ಲ. ಅವ್ರು ಯಾರೋ ಮುಕ್ತಾರ ಏನೋ ಏನು ಹೆಸರು ನಂಗೆ ಗೊತ್ತಿಲ್ಲ, ಇನ್ನೊಬ್ರು ಯಾರೋ ತೊಗೊಂಡ್ರು ಸರ್. ನೋಡಿ ಸರ್, ಇವರೇನಾ? ನಾನು ಕರಿಯಾ ಡಿಸ್ಟ್ರಿಬ್ಯೂಟ್ರ್. ನಾನು 2ನೇ ವಾರಾಗಿ ಕಪಾಲಿನಲ್ಲಿ ತೆಗ್ಬಿಟ್ರು. ಲಾಸ್ಟ್ ನಾನು ತಗೊಳ್ದೆ. ನಾನು ಪಿಕ್ಚರ್ ಫಸ್ಟ್ ವಿಜಯಪುರ ಸೆಂಟರ್ ಹಾಕಿದ್ರೆ ನಾನು ಆ ಸೆಂಟರ್ನಲ್ಲಿ ಹೋಗಲಿಲ್ಲ ಪಿಕ್ಚರ್. ಪೂರ್ತಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಯೋಚನೆ ಮಾಡಿದ್ದೆ. ನಾನು ಅಲ್ಲಿಂದ ನಾನು ಸವಿತಾ ಥಿಯೇಟ್ರಿಗೆ ಹೋಗಿಬಿಟ್ಟು ಪರ್ಸೆಂಟೇಜ್ ಮಾತಾಡಿ ನಾನು ಹಾಕಿದೆ. ನಾನು ಅಲ್ಲಿ ಚೆನ್ನಾಗಿ ಹೋಯಿತು. ಅಲ್ಲಿಂದ ಸಪ್ನ ನಾನು ಶಿಫ್ಟ್ ಮಾಡಿದೆ. ಅದು 25 ವೀಕ್ಸ್. ಆಮೇಲೆ ನಾನು ಸಿಲ್ವರ್ ಜೂಬ್ಲಿ ಹೋದ ತಕ್ಷಣ ಒಂದೊಂದು ಥಿಯೇಟ್ರ್ನಲ್ಲಿ 10ನೇ ಬಾರಿ ನಾನು ಹಾಕಿದೆ. ನಾನು ಇವತ್ತು ಹಾಕಿದ್ದೀನಿ, ತಿರ್ಗಾ 3 ತಿಂಗಳಲ್ಲಿ ಪೇಪರ್ಗೆ ಹಾಕ್ತಾಯಿದೆ ಕಮಿಂಗ್ ಅಂತ ಹೇಳಿಬಿಟ್ಟು. ಮತ್ತೆ ಇನ್ನೊಂದು ಸತಿ ಸ್ಕ್ರೀನ್ ಮಾಡಿದ್ರೆ ತಿರ್ಗಾ ಮತ್ತೆ ಸೇಮ್ ಕಲೆಕ್ಷನ್ ಬರೋದು. ತಿರ್ಗಾ 3 ತಿಂಗಳು ಬಿಟ್ಟು ತಿರ್ಗಾ ಹಾಕಿದ್ರೆ ತಿರ್ಗಾ 3 ತಿಂಗಳು ಕಲೆಕ್ಷನ್ಸ್ ಬರೋದು. 10ನೇ ರನ್ ಹೋಗಿರೋದು ದರ್ಶನ್ ಪಿಕ್ಚರ್ನಲ್ಲಿ. ಇದು ಕರಿಯಾ ಫಸ್ಟ್ ಪಿಕ್ಚರ್ ಸರ್. ಅದು ಬೇರೆ 5.25 ಲಕ್ಷ ಸರ್ ನಾನು ಹೊಡಿದು. ನಾನು ಸುಮಾರು ಕಡೆ ಹಾಕಿದ್ದೀನಿ, ಯಾವುದು ಥಿಯೇಟ್ರ್ ಬಿಟ್ಟಿಲ್ಲ. ನಾನು ತಮಿಳ್ ಸೆಂಟರ್ನಲ್ಲಿ ಹಾಕಿದ್ದೀನಿ, ತೆಲುಗು ಸೆಂಟರ್ನಲ್ಲಿ ಹಾಕಿದ್ದೀನಿ, ಹಿಂದಿ ಸೆಂಟರ್ನಲ್ಲಿ ಹಾಕಿದ್ದೀನಿ ನಾನು ಈ ಪಿಕ್ಚರ್. ಜನ ಎಷ್ಟು ಸತಿ ನೋಡಿದ್ರೆ ಅವ್ರಿಗೆ ಇದು ಆಗಲ್ಲ. ನನ್ನ ಹೆಸರು ಎಕ್ಬಾಲ್ ಅಂತ ಇಲ್ಲ, ಕರಿಯಾ ಎಕ್ಬಾಲ್ ಅಂತ ಹೇಳ್ಬಿಟ್ಟೆ ನನಗೆ ಗಾಂಧಿನಗರದಲ್ಲಿ ಕರೆಯೋದು. ನನಗೆ ಕರಿಯಾ ಎಕ್ಬಾಲ್ ಅಂತ ಹೇಳ್ಬಿಟ್ಟು ಅದು ದೇವರ ಗಿಫ್ಟ್. ಅದು ನನಗೆ ಆ ಪಿಕ್ಚರ್ ಸಿಕ್ಕಿದ್ದು. ನನಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಒಂದು ಸಿನಿಮಾದ ಮೂಲಕ ಗುರುತಿಡಿಯೋದಿದೆಯಲ್ಲ ಸರ್, ವಂಡರ್ಫುಲ್ ಅದು ಸರ್. 10 ಸರಿ ಸಿನಿಮಾ ರಿಲೀಸ್ ಆಗುತ್ತೆ. ಐ ಥಿಂಕ್ ಕನ್ನಡದ 85 ವರ್ಷದಲ್ಲಿ 3.25 ಸಾವಿರ ಸಿನಿಮಾಗಳು ರಿಲೀಸ್ ಆಗಿದೆ. ಯಾವುದಾದ್ರೂ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗುತ್ತೆ ಮತ್ತು ಬ್ಯಾಕ್ ಟು ಬ್ಯಾಕ್ ಕಮಾಯಿ ಮಾಡುತ್ತೆ ಅಂದರೆ ನನ್ನ ಪ್ರಕಾರ ನನ್ನ ಕನ್ನಡದವನಾಗಿ ಕನ್ನಡ ಸಿನಿಮಾ ಇಷ್ಟಪಡೋನಾಗಿ ಒಂದು ಓಂ ನೆನಪಾಗುತ್ತೆ. ಓಮೇ ಫಸ್ಟ್. ಅದೇ ಓಂ ನೆನಪಾಗುತ್ತೆ. ನಾನು ಹೆಜ್ಜೆ ಹೇಳ್ತೀನಿ, ಓಂ ನೆನಪಾಗುತ್ತೆ, ಕರಿಯಾ ನೆನಪಾಗುತ್ತೆ. ಹೆಂಗೆ ಸರ್, ಏನು ಮ್ಯಾಜಿಕ್ ಸರ್ ಅದು? ಪಾಪ ಅವರು ಕಷ್ಟಪಟ್ಟಿದ್ದಾರೆ ಸರ್, ಅದ್ರಲ್ಲಿ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅವಾಗೇನು ಒಂದೇನಂದ್ರೆ ಪಾಪ ಆ್ಯಕ್ಚುಲಿ ಆನೇಕಲ್ ಬಾಲರಾಜ್ ಅವ್ರಿಗೆ ಏನಾಗಲಿಲ್ಲ, ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಇವತ್ತಿಗೂ ಇದೆ, ಇವತ್ತಿಗೂ ಬೇಜಾರಿದೆ. ಅಂದರೆ ಪ್ರೊಡ್ಯೂಸರ್ ಅವ್ರಿಗೇನೂ ಸಿಗಲಿಲ್ಲ. ಬಟ್ ಒಬ್ರಿಗೆ ಯಾರಿಗೂ ಒಳ್ಳೇದಾಯ್ತು. ನಾನು ಆ್ಯಕ್ಚುಲಿ ಇವ್ರಿಗೆ ಒಳ್ಳೇದಾಗಬಾರ್ದು, ಅವಳಿಗೆ. ಬಟ್ ನಿರ್ಮಾಪಕರು ಅವ್ರಿಗೂ ಒಂದು ಸ್ವಲ್ಪ ಒಳ್ಳೇದಾಗಬೇಕಾಗಿತ್ತು ಅಂತ ಅಷ್ಟೇ, ಏನಿಲ್ಲ. ಎಂಥ ಮನಸ್ಥಿತಿ ನೋಡುವ ಕಲಾವಿದನಿಗೆ. ಸುಮ್ಮನೆ ಯಾರೋ ನಾವು ಮಾತಾಡ್ಬೇಕಾರೆ ಅಂದ್ಬಿಡ್ತೀವಿ, ಯಾವುದೋ ಸಿನಿಮಾ ನಿರ್ಮಾಣ ಮಾಡ್ದ, ಬೀದಿಗೆ ಬಂದ್ಬಿಟ್ರು ಅವರು, ಫ್ಲಾಪ್ ಆಗೋಯ್ತು ಅಂತ ಮಾತಾಡ್ತೀವಿ. ಸಿನಿಮಾ ಫ್ಲಾಪ್ ಆಯಿತು ಅಂದಾಗ ಮತ್ತೆ ದುಡ್ಡು ಕೊಡೋಕ್ಕೆ ತಗೊಂಡ್ಬರ್ತಾರೆ, ಆ ದುಡ್ಡು ಬೇಡ ಅಂತ ವಾಪಸ್ ಕಳಿಸ್ತಾರೆ. ಇನ್ಯಾರಿಗೋ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿಲ್ಲ ಅಂತ 52 ಸಿನಿಮಾ ಆದಮೇಲೂ ಕೂಡ ದರ್ಶನ್ ಇವತ್ತು ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಿದ್ದಾರೆ. ವಾವ್ ಸರ್, ಅವರಿದ್ರಲ್ಲ ಸರ್ ನಾವುಗಳು. ಎಲ್ಲರೂ ಹೇಳ್ತಾರೆ ಕಲಾವಿದರು, ಇವರು ನಿರ್ಮಾಪಕ ಇದ್ರೇ ನಾವೆಲ್ಲ ಸರ್. ಸುಮ್ಮನೆ ಜನ ಕರೆದ್ರ ಬಾಸ್ ಅಂತ. ಏನಿಸುತ್ತೆ ಡಿ ಬಾಸ್ ಅಂದ ತಕ್ಷಣ? ಅಯ್ಯೋ ಸರ್, ನಿಜವಾಗ್ಲೂ ಏನಿಲ್ಲ ಸರ್. ಸರ್, ದರ್ಶನ್ ತೂಗುದೀಪ್ ಅಂತ ಹೆಸರು ಬರ್ತಾ ಇತ್ತು ಸರ್. ಅದಾದಮೇಲೆ ದರ್ಶನ್ ಅಂತ ನೋಡಿದ್ವಿ ಸರ್. ಮತ್ತೆ ಜನ ಇಷ್ಟಪಟ್ಟು ದಚ್ಚು ಅಂತ ಕರೆಯಕ್ಕೆ ಶುರು ಮಾಡಿದ್ರು ಸರ್. ಅದಾದಮೇಲೆ ಬಾಸ್
ಬಾಸ್ ಅಂತ ಇದ್ರು ಸರ್, ನಂಗೆ ತುಂಬ ನೆನಪಿದೆ ಸರ್. ಅದಾದಮೇಲೆ ಅವ್ರು ಇವತ್ತಿಗೂ ಏನಕ್ಕೆ ಕರೀತಾರೆ ಅಂತ ಗೊತ್ತಿಲ್ಲ ಡಿ ಸರ್, ಬಾಸ್ ಕೊಡೋ ಪ್ರೀತಿಗೆ ಅಷ್ಟೇ ಸರ್. ಅವ್ರಿಗೆ ಯಾರನ್ನಾರು ಹಿಡಿದು ಕೇಳಿದ್ದೀರಾ ಸರ್ ಅವಾಗ, ಡಿ ಬಾಸ್ ಯಾಕೋ ಕರಿತೀರಾ? ಬೈದ ಬಿಡ್ತಾರೆ, ನಿನಗೆ ಯಾಕಣ ಕರಿಯೋದನ್ನ ಕರ್ಸ್ಕೊ ಹೋಗ್ತಾರೆ ನಿನ್ನ ಪಾಠ ನೀನು ಅಂತ. ಹೌದಾ ಸರ್ ಒಂದೇನಂದ್ರೆ ನೀವು ಅನ್ಕೋಬೋದು ಹುಚ್ಚಾಭಿಮಾನಿ ಅಂದ್ರೆ ಹಂಗೇನೇ ಇದೆ ಸರ್. ಅಪ್ಪಿ ತಪ್ಪಿ ಹಿಂಗೆ ಸಿನಿಮಾ ಮಾಡಿದ್ರೆ ಮನೆ ಹತ್ರ ಬಂದು ಬೈದ್ಬಿಟ್ಟು ಹೋಗ್ತಾರೆ. ಆಗಿದೆಯಾ? ಯಾಕಣ ಸುಮ್ಮನೆ ಹಿಂಗೆಲ್ಲ ಮಾಡ್ತೀಯಾ, ಬೇರೆ ಏನಾರು ಮಾಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾರೆ ಟೈಮ್ನ ಅಂತ ಹೇಳ್ತಾರೆ ಸರ್. ಅದು ಅಭ್ಯಾಸಲೇ ಹೇಳ್ತಾರೆ. ಆಗಿದೆಯಾ? ಆಗಿದೆ. ವಾವ್. ಸೊ ಪ್ರೀತ್ಸಕ್ಕೂ ಗೊತ್ತು, ಬೈದು ಹೇಳೋಕ್ಕೂ ಗೊತ್ತು, ಸರಿ ಮಾಡು ನೀನು ಅಂತ. ಇದು ನಿಜವಾಗ್ಲೂ ಸೂಪರ್ ಇದು ಸರ್. ಅಲ್ಲ ಒಂದೇನಂದ್ರೆ ಅವ್ರು ಇದೇ ಚೆನ್ನಾಗಿತ್ತು ಅಂದ್ರೆ ಬಂದು ಅಷ್ಟೇ ಇದು ಏನು ಎಂಜಾಯ್ ಮಾಡ್ಬಿಟ್ಟು ಮನೆ ಹತ್ರ ಅದು ಇದು ಹೊಡೆದ್ಬಿಟ್ಟು ಪಟಾಕಿ ಹೊಡೆದ್ಬಿಟ್ಟು ಹೋಗ್ತಾರಲ್ಲ. ಸೊ ಅವಾಗ ಅನ್ಕೋಬೇಕು ಇವ್ರಿಗೆ ಸಿನಿಮಾ ಇಷ್ಟ ಆಗಿದೆ. ಯಾವಾಗ ಬಂತು ಏನಣ್ಣ ಹಿಂಗೆ ಮಾಡಿದ ಬೇಜಾರಾಗುತ್ತೆ, ಅಣ್ಣ ಹಿಂಗೆ ಮಾಡಬೇಡ. ನಿಮ್ಮ ರಿಯಾಕ್ಷನ್ ಏನು ಅವಾಗ? ಸರ್ ಎರಡೂ ತೊಗೊಳ್ತೀನಿ ಸರ್ ನಾನು. ಹೊಗಳ್ಬೇಕಾದ್ರೆ ಮಾತ್ರ ತಗೋಬೇಕು, ತೆಗಳ್ಬೇಕಾದ್ರೆ ತಗೋಬಾರ್ದಾ? ಸರ್ ಎರಡೂ ತೊಗೋಬೇಕಷ್ಟೇ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಈ ಥರ ಮಾಡಬಾರ್ದು ನಾನು. ಅಫ್ಕೋರ್ಸ್ ಈ 52 ಸಿನಿಮಾದಲ್ಲಿ ಹಲವಾರು ಏಳು ಬೀಳುಗಳನ್ನು ನೋಡಿದವರು. ಪೀಕು ನೋಡಿಬಿಟ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಸೈಲೆಂಟ್ ಆಗಿಬಿಟ್ರಲ್ಲಪ್ಪ ಸರ್. ನನ್ನ ಮಾಧ್ಯಮದ ಇನಿಷಿಯಲ್ ಡೇಸಲ್ಲೂ ಕೂಡ ಯಾವುದೋ ಒಂದು ಹಂತದಲ್ಲಿ ದರ್ಶನ್ ಮತ್ತೆ ಚಿಗುರೋದು ಬಹಳ ಕಷ್ಟ ಅನ್ನುವ ಫ್ಲಾಪ್ ಫಿಲಮು ಕೂಡ ಬಂದುಬಿಡ್ತು. ಇಲ್ಲ ಅಂತ ಹೇಳಲ್ಲ, ಲೆಟ್ಸ್ ಅಕ್ಸೆಪ್ಟ್, ನಿಮಗೂ ಅದು ಗೊತ್ತಿದೆ ಕೂಡ. ಮತ್ತೆ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡ್ರಿ, ಮತ್ತೆ ಫಿನಿಕ್ಸ್ ಥರ ಎದ್ದು ಬಂದ್ರಿ. ಹೌ ಬ್ಯೂಟಿಫುಲ್ ಅದು. ಅಂದರೆ ಆ ಟ್ರಾನ್ಸಿಷನ್ ಹೇಗಿತ್ತು ಸರ್ ನಿಮ್ಮ ಮನಸ್ಸಲ್ಲಿ? ಇಲ್ಲ, ಕಲಾಸಿ ಪಾಳ್ಯ ಟರ್ನಿಂಗ್ ಪಾಯಿಂಟ್ ಸರ್. ಕಲಾಸಿ ಪಾಳ್ಯ ಆ್ಯಕ್ಚುಲಿ ಮಾಡ್ತಾ ಇದ್ದೀವಿ. ಇವಾಗ ಏನು ಹೇಳಿದೆ ನಾನು, ಆ್ಯಕ್ಚುಲಿ ಮೆಜೆಸ್ಟಿಕ್ ಮೂರ್ತ ಮುಗ್ಸರಿ 2 ಸಿನಿಮಾ ಕೈಯಲ್ಲಿತ್ತು ನಾನು ಸರ್. ಕಲಾಸಿ ಪಾಳ್ಯ ಆಯಿತು, ಆ್ಯಕ್ಚುಲಿ ಫುಲ್ ನಿಲ್, ನಾನು ಏನೂ ಇಲ್ಲ. ನನಗೆ ಆ್ಯಕ್ಚುಲಿ ಇನ್ನೇನು ಸಿನಿಮಾ ಮುಗಿತಾ ಇದೆ ಹಿಂಗೆ ನೆಕ್ಸ್ಟು. ಯಾಕಂದ್ರೆ ಒಂದಂದರೆ ಹಾಂ ಕಲಾಸಿಪಾಳ್ಯ ಸೂಪರ್ ಹಿಟ್. ಇಲ್ಲ ಅಲ್ಲ, ಕಲಾಸಿಪಾಳ್ಯ ಇನ್ನೂ ರಿಲೀಸ್ ಆಗಿರಲಿಲ್ಲ. ಕಲಾಸಿಪಾಳ್ಯ ನಡೀತಾ ಇತ್ತು ಶೂಟಿಂಗ್. ಸರಿ ಹೆಂಗೆ ಏನು ಮಾಡೋದೀಗ? ಮೋಸ್ಟ್ಲಿ ಮುಗೀತು ಅಂದರೆ ಅಷ್ಟೊತ್ತಿಗೆ ಗೇಟ್ ಪಾಸ್ ಸ್ಟಾರ್ಟ್ ಆಗಿತ್ತು ಗಾಂಧಿನಗರದಿಂದ. ನನಗೆ ದಪ್ಪ ಆಗ್ಬಿಟ್ಟವನಮ್ಮ ಈಗ ಸರಿ ಊದಿದೆ ಅದರಲ್ಲೂ. ನಾನು ಇನ್ನೂ ಅವಾಗ ನಮ್ಮದು ಆ ಟ್ರೆಂಡ್ ಇರಲಿಲ್ಲ. ಸರಿ ಆಯಿತು ನಡಿ, ಮೋಸ್ಟ್ಲಿ ಇಲ್ಲಿಗೆ ಅಂತ ಕಾಣಿಸ್ತದೆ ಅಂತಂದ್ಬಿಟ್ಟು ಯಾವುದೋ ಥಾಟಲ್ಲಿದ್ದೆ. ರಿಲೀಸ್ ಆದಮೇಲೆ ಮತ್ತೆ ಇಲ್ಲಪ್ಪ ಓಕೆ ಕೈ ಹಿಡಿದು ಬಿಡ್ತು. ಯಾಕೆ ದಪ್ಪ ಆದ್ರಿ ಸರ್? ದಪ್ಪ ಆಗಿದೆ ಆ್ಯಕ್ಚುಲಿ ನಮ್ಮ ಅಪ್ಪಾಜಿಯಿಂದ ಸರ್. ಅಣ್ಣವರು ಶೂಟಿಂಗ್ ಮಾಡ್ತಿದ್ವಿ ಸರ್. ನಾನು ಇವತ್ತು ಹೇಳ್ತೀನಿ ಕೇಳಿ ಸರ್. ಅಣ್ಣವರು ಸ್ಟಾರ್ಟ್ ಆಗ್ಬೇಕಾರೆ ಸರ್ 82 kg ಇದೆ ಸರ್. ನಾನು 32 ವೇಸ್ಟ್, ಸ್ಲಿಮ್ಮಾಗಿ ಕ್ಲೀನಾಗಿದ್ದೆ. ಯಾಕಂದರೆ ಅಪ್ಪಾಜಿದು ಊಟದ ಸ್ಟೈಲ್ ನನಗೆ ಗೊತ್ತಿತ್ತು. ಸೊ ಅದು ಬೇರೆ ಫಸ್ಟ್ ಸಿನಿಮಾ ಜೊತೆಗೆ ಮಾಡ್ತಾ ಇದ್ದಿದ್ದು. ಸರಿ ಮಧ್ಯಾಹ್ನದ ಹೊತ್ತು ಎಲ್ಲರೂ ಎದ್ಬಿಡುವೆ ನಾನು, ಯಾಕಂದರೆ ಸಿಗಾಕೊಂಡ್ರೆ ಇಟ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು. ಶ್ರೀರಂಗಪಟ್ಟಣ ದೇವಸ್ಥಾನ ಮುಂದೆ ಆ್ಯಕ್ಚುಲಿ ಏನೋ ಸಾಂಗ್ ಮಾಡ್ತಾಯಿದ್ವಿ ಸರ್. 2 ದಿನ ಮಿಸ್ ಆದೆ. ಸರಿ ಬಂದರೆ ಎಲ್ಲ ಹೋಗಿದ್ದ ನೀನು? ಇಲ್ಲ ಇಲ್ಲೇ ಇದೆ, ಗಾಡೀಲಿದೆ. ಸರಿ ಹೌದೇನೋ ಆಯ್ತು. ಅವತ್ತೇನು ಮಾಡೋರು, ಓಂ ಪ್ರಕಾಶ್ ಬೆಳಗ್ಗೆ ಹೇಳಿದ್ದಾರೆ. ನಾನು ಕೈ ಹಿಡ್ಕೊಂಡು ಹಿಂಗಂದಮೇಲೆ ನೀನು ಬ್ರೇಕ್ ಕೇಳಬೇಕು ಅಂತ. ನಾನು ಆ್ಯಕ್ಚುಲಿ 1 ಗಂಟೆ ಆಯಿತು. ನಾವು ಓಂ ಪ್ರಕಾಶ್ 1 ಗಂಟೆ ಆಯ್ತು ಕಳ್ಸಪ್ಪ ಊಟಕ್ಕೆ, ಏನು ಮಾಡ್ತಿದ್ದೆ? ಒಂದು ಶಾಟ್ ನಾನು ಹಿಂಗೆ ಇಟ್ಕೊಟ್ರೆ ಕೈಯಾಗಿ ಇಟ್ಕೊಂಡ್ರು. ಹಿಂಗೆ ನೋಡಿತು, ಹಿಂಗಂದ್ರು ಬ್ರೇಕ್ ಅಂದರು. ಬ್ರೇಕ್ ಅಡ್ಯಾ ಬಡ್ಡಿ ಮನೆ ಗಾಡಿ ಹತ್ತಾನೆ. ಇದು ತುಂಬ ಮರ್ಯಾದಿಂದ ಹೇಳಿದ್ರು, ಇನ್ನೊಂದು ಥರ ಹೇಳಿರ್ತಾರೆ. ಓಕೆ, ಅರ್ಥ ಆಯಿತು. ಸರಿ ಗಾಡಿ ಹತ್ತದ್ವಿ, ಹೋದ್ವಿ. ಅಲ್ಲಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಸರ್, ಆಮ್ಲಿ ರಿಸಾರ್ಟ್ ಪಕ್ಕದಲ್ಲಿ. ನಿಮ್ಗೆ ಗೊತ್ತಲ್ಲ ಮಂಡ್ಯ ಕಡೆ ಸ್ಪ್ರೆಡ್ ಅಂದರೆ ಹಂಗಿರುತ್ತೆ. ಸರಿ ಕೂತ್ಕೊಂಡು ಇನ್ನೇನು ಸಿಗಾಕೊಂಡ್ಬಿಟ್ಟಿದ್ದಲ್ಲ, ಸರಿ ಸರೆಂಡ್ರಿ ಇವತ್ತು ಅಂತೇಳಿ ಕೂತ್ಕೊಂಡು ಚೆನ್ನಾಗಿ ಬಿರಿಯಾನಿ ತಿಂದೆ ಸರ್. ಬಿರಿಯಾನಿ, ಚಾಪ್ಸು, ಕೈಮಾ ಅಂತದ್ದು ಎಲ್ಲ ತಿಂದಾಯಿತು, ಸಾಕು. ಏನೇ ನಮ್ಮ ಬಿರಿಯಾನಿ ಇದ್ರೆ ವೈಟ್ ರೈಸ್ ತಿನ್ನೋಕೆ ಹೋಗಲ್ಲ ಸರ್. ಬಿರಿಯಾನಿನೇ ಲಾಸ್ಟ್, ಯಾಕಂದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ವೈಟ್ ರೈಸ್ ಹಾಕೊಂಡು ಕೊಡಿ ಸರ್. ಯಾರು ತಿಂತಾರೆ ಹೋಗಿ ಅಪ್ಪ. ತಿನ್ನೋ ಲೋಫ ನನ್ನ ಮಗನೇ, ನಿನ್ಗೇನು ಗೊತ್ತಾದ್ರು? ತಿಂದಿದ್ದೀನಿ, ಇದೇ ಚೆನ್ನಾಗಿ, ನಾನು ಹೇಳ್ಕೊಡ್ತೀನಿ ತಿನ್ನೋ ಅಂದ್ಬಿಟ್ಟು ವೈಟ್ ರೈಸು, ನಾಟಿ ಕೋಳಿ ಸಾರು, ಅದ್ರ ಮೇಲೆ ಇಷ್ಟು ದಪ್ಪ ಬೆಣ್ಣೆ ಹಾಕಿದ್ರು ಸರ್. ನಾನು ನಾಟಿ ಕೋಳಿ ಸಾರಿಗೆ ಬೆಣ್ಣೆನಾ ಅಂತಂದೆ. ತಿನ್ನು ಆಮೇಲೆ ಹೇಳೋ ನನಗೆ. ತಿಂದೆ ಸರ್. ಅದು ತಪ್ಪು ಮಾಡಿದ ಅಲ್ಲೇ ಸರ್. ನಾನು 2 ಸರಿ ಬಿರಿಯಾನಿ ತಿಂದಿದ್ದೀನಿ. ಇದು ಇಷ್ಟು ಅಂತ ತಿನ್ನೋಕ್ಕೋಗಿ ಮತ್ತಿಷ್ಟು ರೈಸ್ ಹಾಕಿಸ್ಕೊಂಡು ಮತ್ತೆ ಬೆಣ್ಣೆ ಹಾಕಿಸ್ಕೊಂಡು ತಿಂದಿ ಸರ್. ಶೂಟಿಂಗ್ ಮುಗಿಯೋ ಅಷ್ಟರಲ್ಲಿ ಸರ್ 48 ನನ್ನ ವೇಸ್ಟು. 48, 32ಇಂದ 48. ಪ್ಯಾಂಟ್ಗಳು ಆಗ್ತಾಯಿಲ್ಲ, ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿ ಹಂಗಾಗಿದ್ದೆ ಸರ್. 82 kgಯಿಂದ ಹಿಡಿದು 136 kg ಸರ್. ಓ ಮೈ ಗುಡ್ನೆಸ್. ಸೀದಾ ಗ್ರೇ ಸರ್. 136 kg ಅಂದಾಗ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಸುಂಟರ ಗಾಳಿ ಹಾಡಲ್ಲಿ ಗೊತ್ತಾಗುತ್ತೆ ದರ್ಶನ್ ಅವ್ರು ಎಷ್ಟು ದಪ್ಪ ಆಗಿದ್ದು. ಅದು ಹೈಯೆಸ್ಟ್ ದಪ್ಪ ಆಗಿದ್ದು 136 ಪೀಕ್. ಜನ ಅದು ನೋಡಲೇ ಇಲ್ವಲ್ಲ ಸರ್. ನೀವು ದಪ್ಪ ಸಣ್ಣ ನೋಡಲೇ ಇಲ್ಲ ಆ ಸಿನಿಮಾದಲ್ಲಿ ಸರ್. ಅವಾಗ ಇನ್ನೂ ನಮ್ಮಲ್ಲಿ ಆ ಟ್ರೆಂಡ್ ಇರಲಿಲ್ಲ ಸರ್. ಫಿಟ್ನೆಸ್ ಅನ್ನೋದಿತ್ತು, ಇಲ್ಲ ಸರ್. ಬಟ್ ದಪ್ಪ ಆದರೆ ಚೆನ್ನಾಗಿ ಮಾಡ್ತಾನೆ, ನಮ್ಮನ್ನು ಕುಣಿತಾನ ಅಂತ. ಯಾವಾಗ ಈ ಹೊರಗಡೆಯಿಂದೆಲ್ಲ ಇರೋರೆಲ್ಲ ಈ ಬಾಡಿ ಗಿಡಿ ಅಂತ ಸ್ಟಾರ್ಟ್ ಆಯಿತು. ಸೊ ನಮ್ಮವ್ರು ಅದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅವಾಗ ಫಿಟ್ನೆಸ್ ಬಗ್ಗೆ ಗಮನ ಬಂತು. ಬಟ್ ಆದರೂ ನೀವು
ಈ ಊಟ ತಿಂಡಿ ವಿಚಾರದಲ್ಲಿ ಅಷ್ಟು ಈಸಿ ಇಲ್ಲ ನಿಮ್ಮನ್ನು ಕನ್ವಿನ್ಸ್ ಮಾಡ್ಕೊಂಡು. ನನ್ನ ಅವನ ಒಂದು ಸ್ನೇಹ ಹೇಗೆ ಅಂದರೆ, ನಾವಿಬ್ಬರು ಮೀಟ್ ಆದಾಗ ನಾವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದೇ ಇಲ್ಲ. ನಾವು ಮಾತಾಡೋದು ಬರೀ ಊಟ ತಿಂಡಿ ಬಗ್ಗೆ. ಮೈಸೂರಲ್ಲಿ ಏನು ಹೊಸದು ಓಪನ್ ಆಗಿದೆ, ಮೈಸೂರಲ್ಲಿ ಏನು ಚೆನ್ನಾಗಿರುತ್ತೆ, ಅಥವಾ ಅವ್ನ ಫಾರ್ಮ್ ಹೌಸ್ಗೆ ಹೋದಾಗ, ನಾವು ಅವ್ನ ತೋಟಕ್ಕೆ ಹೋದಾಗ ಫೋನ್ ಮಾಡ್ಬಿಡ್ತೀನಿ, ಮಗ ಎಲ್ಲಿಂದ ತರಿಸ್ತಾ ಇದೆಯಾ ಊಟ ಅನ್ನೋದು. ನಮ್ಗೆ ಈ ಥರನೇ, ನಮಗೆ ಸಿನಿಮಾ ಇಂಡಸ್ಟ್ರಿ ನಮ್ಮ ಮಧ್ಯೆ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ. ಅಂದರೆ ನಾನ್ ವೆಜ್ ಪ್ರಿಯ ಅವನಿಗೆ ನಾನು ಬೇಕಾದ್ರೆ ಚಾಲೆಂಜ್ ಹಾಕ್ಬಿಡ್ತೀನಿ, ಯಾರು ಅವ್ನಿಗೆ ವೆಜಿಟೇರಿಯನ್ ತಿನ್ನಿಸ್ಬಿಡಿ, ಅವ್ನು ವೆಜಿಟೇರಿಯನ್ ತಿನ್ನೋದೇ ಇಲ್ಲ. ಹೌದು, ಎಲ್ಲೋ ಒಂದರ ಪೂಜೆ ಗೀಜೆ ಇದ್ದಾಗ ಅಥವಾ ಯಾರ್ದೋ ಮನೆಗೆ ಹೋಮ ಗೀಮ ಪೂಜೆ ಅಡುಗೆ ಇದ್ದಾಗ ತಿಂದರೆ ಇಲ್ಲರಿಲ್ಲ. ಅವನಿಗಂತೂ ನಾನ್ ವೆಜ್ ಇರಲೇಬೇಕು. ಪಟ್ಟಿ ಮಗ ಸಿಗ್ಲಿ ಮಾಡ್ತೀನಿ ನಾನು. ಎಲ್ಲೆಲ್ಲಿ ಸಿಗೋದು ಬೇಡ ಸರ್, ಅವ್ರ ಮನೇಲಿ ಮಾಡ್ತಾರೆ ನೋಡಿ ಸರ್. ಅವ್ರ ಮನೇಲಿ ಅವ್ರ ಅಮ್ಮ ಮಾಡಿ ಕಳಿಸ್ತಾರೆ ಸರ್. ನಾನು ಒಂದೊಂದ್ಸಲಿ ಆ್ಯಕ್ಚುಲಿ ನಾಚಿಕೆ ಇಲ್ದಂಗೆ ಕೇಳ್ತೀನಿ, ಮಗು ಕಳ್ಸಮ್ಮ ಸುಮಾರು ದಿನ ಆಯ್ತು. ಇಲ್ಲ ಅವನಿಗೆ ಕೇಳ್ತೀನಿ, ಎಲ್ಲಿದೆಯಾ ನೀನು, ಶೂಟಿಂಗ್ ಇಲ್ವಾ, ಪಾಪ ನಮ್ಮ ಸೆಟ್ಗೆ ಇವತ್ತು ಊಟ ಮಾಡ್ಕೊಂಡು, ಬಟ್ ಬರ್ಬೇಕಾದ್ರೆ ಇದನ್ನು ತೊಗೊಬ ಅಮ್ಮನಿಗೆ ಹೇಳಿದ್ದೀನಿ ಅಂತಂದು ಪಾಪ ಅವ್ನು ಮಾಡಿಸ್ಕೊಂಡು ತರ್ತಾನೆ ಪಾಪ ಸೆಟ್ಗೆ. ಹೌದಾ? ಆದಿಗೂ ನನಗೆ ಅದೆಲ್ಲ ಇಲ್ಲ ಸರ್. ನನಗೆ ಆದಿಗಿದೆಯಲ್ಲ ನಾವೆಲ್ಲ ಅಲ್ಲಿಂದ ನೋಡ್ಕೊಂಬಂದಿರೋ ಸರ್. ಅವ್ನು ಇರೋದಾಗಲೂ ನನಗೂ ಏನಿಲ್ಲ, ನಾನು ಇರೋದಾಗ ಅವನಿಗೂ ಇದೇನಿಲ್ಲ. ಸೊ ಎಲ್ಲ ನಾವು ಹಂಗಿದ್ವಿ ಸರ್, ಈಗಲೂ ಹಂಗೆ ಇದ್ದೀವಿ. ವೆರಿ ಟ್ರೂ. ಆಫ್ಕೋರ್ಸ್ ಆದಿ ಅವರ ಸಂಗ್ರಾಮ್ ಸಿಂಗ್, ಅಫ್ಕೋರ್ಸ್ ಅವರ ಚಿಕ್ಕಪ್ಪ ಹಂಗೆ ನೋಡೋಕೆ ಹೋದರೆ, ಅದ್ರ ಜೊತೆಗೆ ತೂಗ್ದೀಪ್ ಶ್ರೀನಿವಾಸ್ ಅವರೆಲ್ಲ ಒಂದೇ ಫ್ರೆಂಡ್ಶಿಪ್ ಅನ್ನು ನೋಡೋಕೆ ಅಲ್ವಾ ಸರ್? ಅದು ನೆಟ್ವರ್ಕ್ ಅದೇ ಹಂಗಿದೆ. ಸೊ ಹಾಗಾಗಿ ತುಂಬ ಲೀನಿಯನ್ಸ್ ಇದೆ. ಅವರೆಲ್ಲ ಹೇಗೆ ಸೇರ್ತಾರೆ ಅಂತ. ಶೂಟಿಂಗಲ್ಲೂ ಮಧ್ಯ ಊಟದ ಬ್ರೇಕ್ ಆದರೆ ಅಲ್ಲಿಗೂ ನಾನ್ ವೆಜ್ಜೇ ಬರುತ್ತಾ ಸರ್? ರಿಯಲಿ? ನನಗೆ ಯಾವುದೋ ಒಂದು ಪ್ಯೂರ್ ವೆಜಿಟೇರಿಯನ್ ತರಿಸೋಣ ಅಂತ. ಯಾರಿಗೆ ಸರ್? ಇಲ್ಲಿ ತಿನ್ಸೋಕ್ಕೆ ನಿಮಗೆ? ನಮ್ಮ ಒಬ್ಬರೇ ತಿನ್ನೋದು ಸರ್. ನಾನು ಆ್ಯಕ್ಚುಲಿ ವೆಜ್ ತಿನ್ನೋದು ಒಂದೇ ಸಲ ಸರ್ ವರ್ಷದಲ್ಲಿ, ಅದು 7 ದಿನ. ಯಾವಾಗ ಮಾಲೆ ಹಾಕಿಸ್ಕೊಳ್ತೀನೋ ಆವಾಗ ಸರ್. ಅವಾಗ ಮಾತ್ರ ವೆಜ್. ಒಂದಿನ ಶೂಟಿಂಗಲ್ಲಿ ಏನಾಯಿತು ಅಂದರೆ, ಒಂದಿನ ಚಕ್ರವರ್ತಿ ಶೂಟಿಂಗ್ ಟೈಮಲ್ಲಿ ಹಿಂಗೆ ಯಾವುದೋ ಹಬ್ಬ ಇತ್ತು, ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಸೊ ನಮ್ಮ ಅಣಜಿ ನಾಗರಾಜ್ ಅವರು ಗೊತ್ತಿಲ್ಲದೆ ಎಲ್ರಿಗೂ ವೆಜಿಟೇರಿಯನ್ ಹೇಳ್ಬಿಟ್ರು. ಸೊ ದಿನ ನಾನು ಅವನು ಒಟ್ಟಿಗೆ ಅವ್ನ ಕಾರವನ್ನೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಸೊ ಅವ್ನು ಕಾಯ್ತಾ ಇದ್ದ, ಊಟ ತಟ್ಟೆ ಇಟ್ಟರು. ಸೊ ಸುರೇಶ್ ಅಣ್ಣ ಅಂತಿದ್ದಾರೆ ಒಬ್ಬರು ಬಡ್ಸೋರು, ಅವ್ರು ಬಂದರು, ವೆಜಿಟೇರಿಯನ್ ತಂದರು. ಅವ್ನು ಲುಕ್ ಕೊಟ್ಟ, ಹಿಂಗೆ ಏನಿದು ಅಂದ. ಅಣ್ಣ ಅವ್ರು ಅಣಜಿ ನಾಗರಾಜ್ ಇದ್ದವರು ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ವೆಜಿಟೇರಿಯನ್ನು ಅಂದರು. ವ್ಯಕ್ತಿ ಊಟನೇ ಮಾಡಲಿಲ್ಲ. ಸೊ ನಾನು ಹೇಳ್ದಿಲ್ಲ, ಒಂದಿನ ತಿನ್ನು ಏನಾಗಲ್ಲ, ಸಂಕ್ರಾಂತಿ ಇವತ್ತು ಊಟ ಮಾಡು ವೆಜಿಟೇರಿಯನ್ನು ಅಂದೆ. ಹುಲಿ ಯಾವತ್ತಾರು ಹುಲ್ ತಿನ್ನೋದು ನೋಡಿದ್ಯಾ ಅಂದ. ಅದು ಹುಲ್ತು ಹೊಟ್ಟೆ ಕೆಟ್ಟ ಹುಲಿನೂ ಹುಲ್ ತಿನ್ನುತ್ತೆ ಗುರು, ಇವತ್ತು ತಿನ್ನು ಅಂದೆ. ಇಲ್ಲ ನಾನು ತಿನ್ನಲ್ಲ ಅಂತ ಅವತ್ತು ಊಟ ಮಾಡಲಿಲ್ಲ ಅವನು. ಆಮೇಲೆ ನಾವೆಲ್ಲ ಫೋರ್ಸ್ ಮಾಡಿಸಿದ್ಮೇಲೆ ಏನೋ ಒಂದಿಷ್ಟು ತಿನ್ನಬೇಕಲ್ಲ ಅಂತ ತಿಂದ ಅಷ್ಟೇ. ಒಂದೇನಂದರೆ ನಮಗೆ ತಿನ್ನೋ ವಯಸ್ಸಲ್ಲಿ ಸಿಗಲಿಲ್ಲ ಸರ್ ಅದು. ಅಂದರೆ ಅವಾಗ ಒಂದು ಅದು ಪ್ರಾಬ್ಲಮ್ ಸ್ಟಾರ್ಟ್. ಈಗ ನೀವು ಯೂಶ್ವಲಿ ನಾವು ನಾವು ಅವಾಗಲಿಂದ ವರ್ಕೌಟ್ ಮಾಡ್ತೇವೆ ಸರ್. ಸೊ ವರ್ಕೌಟ್ ಮಾಡಬೇಕಾದ್ರೆ ಹಾಕ್ಬೇಕಾಗಿತ್ತು ಸರ್, ಆ ಪ್ರೋಟೀನ್ಗಳು ಬೇಕು ನಮಗೆ. ಬಟ್ ಅವಾಗ ಮನೇಲಿ ಕಷ್ಟ, ಡೈಲಿ ಅಂತೂ ಸಿಗೋಲ್ಲ, ವಾರದಲ್ಲೆಲ್ಲೋ ಒಂದ್ಸಲ. ನೀವು ನಂಬಲ್ಲ ಸರ್, ನಾವು ಜಿಮ್ಮಲ್ಲಿದ್ವಿ ಸರ್, ಅಲ್ಲಿ ಲೇಔಟಲ್ಲಿ ಅವಾಗ ಹೊಸ್ದಾಗಿ ಒಂದು ಪ್ರೋ ಫಿಟ್ನೆಸ್ ಅಂತ ಓಪನ್ ಆಯಿತು. ಯಾವನೋ ಅವ್ನು ಗುರ್ತು ಪರಿಚಯ ಯಾರೂ ಗೊತ್ತಿಲ್ಲ ನಮಗೆ. ಅವ್ನಿಗೇನಾದ್ರು ಬಿಗ್ ರೂಟದ ಕಾರ್ಡ್ ಸಿಕ್ಕೈತೆ ಅಂತಂದರೆ, ನನಗೆ ಇವತ್ತು ಬಿಗ್ ರೂಟದ ಕಾರ್ಡ್ ಐತೆ ಅಂದರೆ ನಾವೊಂದು 20 ಜನ ಹಿಂದೆ ರೆಡಿ ಆಗ್ತಿದ್ವಿ. ಗಂಡ್ಯಾರು ಗೊತ್ತಿಲ್ಲ, ಹೆಣ್ಯಾರು ಗೊತ್ತಿಲ್ಲ, ಏನಿಲ್ಲ, ಸೀದಾ ಹೋಗ್ಬಿಟ್ಟು ನಾನ್ ವೆಜ್ ತಿನ್ಕೊಂಡು ಬರ್ತಾಯಿದ್ವಿ. ಅದು ಮೊದಲನೇ ಪಂತಿಲೇನೆ, ಯಾಕಂದರೆ 2ನೇ ಪಂತಿ ಕಮ್ಮಿ ಆಗಿಬಿಟ್ರೆ ಅಂತ. ಯಪ್ಪ, ಇದು ನೋಡಿ ಎಷ್ಟು ಮಜಾ ಇದೆ ಅಂತ. ಸಾಮಾನ್ಯವಾಗಿ ಯೋಚನೆ ಮಾಡ್ತಿರ್ತೀವಿ, ಮದುವೆ ಮನೇಲಿ ಹೋದ್ರೆ ಯಾರಿಗೆ ಗೊತ್ತಾಗುತ್ತೆ, ಪರಿಚಯ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡ್ಬಿಟ್ರೆ ಅವ್ರನ್ನ ಎದ್ದು ಕಳಿಸ್ಬಿಟ್ರೆ ಏನು ಮಾಡೋದು ಅಂತ ಒಂದಷ್ಟು ಮುಜುಗರ ಇರುತ್ತೆ. ಇದೆಲ್ಲ ಮಾಡಿದ್ದೀರಾ ಸರ್? ಮಾಡಿದ್ವಿ ಸರ್, ಎಲ್ಲ ಮಾಡಿದ್ವಿ. ಆ ಮದುವೆಲಿ ಯಾರೂ ಗೊತ್ತಿಲ್ಲ ನಿಮಗೆ? ಯಾರು ಗೊತ್ತಿಲ್ಲ ಸರ್, ಸುಮ್ಮನೆ ಹೋಗೋದು ಊಟಕ್ಕೇನೆ. ಯಾರು ಏನೋ ಕೇಳ್ತಾನೂ ಇರಲಿಲ್ಲ, ಟಿಪ್ ಟಾಪ್ ಆಗಿ ನಾರ್ಮಲ್ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬಿಟ್ಟು ಬರ್ತಾ ಇದ್ವಿ ಡಿಸೆಂಟಾಗಿ. ಬಿಗ್ ರೂಟ ನಾನ್ ವೆಜ್ ಅದು ಸಖತ್ತಾಗಿರುತ್ತೆ. ಫಸ್ಟೇ ಮೊದಲನೇ ಪಂತಿಲೇನೆ. 2ನೇ ಪಂತಿಗೆ ಅದು 1 ಪೀಸ್ ಕಮ್ಮಿ ಆಗೋದು ಕಷ್ಟ ಅಲ್ಲ. ಸಖತ್ತಿದು ಮಾತ್ರ.